ಓಕೆ, ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಶುಭೋದಯ. ಸ್ನೇಹಿತರೆ, ಆಲ್ರೆಡಿ ನಾವು 1.5 2 ವರ್ಷದಿಂದ ನಾವು ನವ ಎನ್.ಎಫ್.ಟಿ ಮುಂಚೆ ಟ್ರೆಜರಿ ಎನ್.ಎಫ್.ಟಿ ಅಂತ ಮಾಡ್ತಾ ಇದ್ವಿ. ಅದು ಆಲ್ರೆಡಿ ನಾವೆಲ್ಲ ಇನ್ಕಮ್ ಮಾಡ್ತಾ ಇದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವರು ವೇಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಕಂಪನಿ ಅಪ್ಡೇಷನ್ ಮಾಡ್ಕೊಂಡು ಒಂದು ಬ್ಲಾಕ್ ಚೈನ್ ಮೂಲಕ ಎನ್.ಎಫ್.ಟಿ ಕಾಯಿನ್ ಲಾಂಚ್ ಮಾಡಿದ್ರು. ಆಲ್ರೆಡಿ 6 ರಿಂದ 7 ತಿಂಗಳಾಯ್ತು ಅಪ್ಡೇಟ್ ಮಾಡಿ. ಅಲ್ಲಿವರೆಗೂ ಅವರಿಗೂ ಅವರು ಕಂಟಿನ್ಯೂ ಆಗಿ ಬೈ ಸೇಲ್ ಆಪ್ಷನ್ ಕೊಟ್ಟಿದ್ರು, ನಿಮಗೆ ಗೊತ್ತಿದೆ. ಅದು ಈಗ ಡಿಸೆಂಬರ್ ಎಂಡಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಯಾರೇ ಹಳೆ ಫಂಡ್ ಇತ್ತಲ್ಲ, ಹಳೆ ಫಂಡ್ ಎಲ್ಲ ಟ್ರೆಜರಿ ಎನ್.ಎಫ್.ಟಿ ಇಂದ ನವ ಎನ್.ಎಫ್.ಟಿ ಗೆ ಶಿಫ್ಟ್ ಆಗಿದೆ. ಮತ್ತೆ ಇದರಲ್ಲಿ ಎಲ್ಲ ಮಾಹಿತಿಯನ್ನು ಅದನ್ನ ಹಂತ ನಿಮಗೆ ಹಿಂದಿ ಮೀಟಿಂಗ್ ಅಲ್ಲಿ 1.5 ವರ್ಷದಿಂದ ಕಂಟಿನ್ಯೂ ಆಗಿ ಅಪ್ಡೇಟ್ ಕೊಟ್ಕೊಂತ ಬಂದಿದ್ದಾರೆ. ಅಪ್ಡೇಟ್ ಏನೇನು ಎಂತದಂತ ಈಗ ಶಂಕರ್ ಸರ್ ತಿಳಿಸ್ತಾ ಬರ್ತಾರೆ. ಶಂಕರ್ ಸರ್ ಇದಿರಲ್ವಾ? ಓಕೆ ಸರ್. ಎಲ್ಲ ಟ್ರೆಜರಿ ಎನ್.ಎಫ್.ಟಿ ಬಾಂಧವರಿಗೂ ಮತ್ತು ನಮ್ಮ ಟ್ರೆಜರಿ ಎನ್.ಎಫ್.ಟಿ ಕುಟುಂಬದವರಿಗೂ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಪರಮದೇವನು ಕರುಣೆಯ ಪರಮಾತ್ಮನ ಕುರಿ ಪರಮಾತ್ಮ ವಂದನೆ ಅರ್ಪಿಸುತ್ತಾ ಮತ್ತು ನಮ್ಮ ಎಲ್ಲ ಟ್ರೆಜರಿ ಎನ್.ಎಫ್.ಟಿ ಬಂಧುಗಳಿಗೆ ಇನ್ನೊಂದು ಸತಿ ನಾನು ಈ ಶುಭ ಸಂಜೆ ನಮಸ್ಕಾರ ಹೇಳುತ್ತಾ, ಸ್ನೇಹಿತರೆ, ಮತ್ತು ಅದೇ ರೀತಿಯಾದಂಥ ನಮ್ಮ ಟ್ರೆಜರಿ ಎನ್.ಎಫ್.ಟಿ ಪ್ಲಾಟ್ಫಾರ್ಮ್ ಸಿಇಒ ಆದಂಥ ಸ್ಟೀವನ್ ಅಲೆಗ್ಯಾಂಡ್ರ್ ಅವರಿಗೆ ಮತ್ತು ಇತ್ತೀಚಲಾಗಿ ಡಿಸೆಂಬರ್ ತಿಂಗಳಲ್ಲಿ ಪಾರ್ಟ್ನರ್ ಆದಂಥ ಬ್ಲ್ಯಾಕ್ ರ್ಯಾಕ್ನ ಅಧ್ಯಕ್ಷರಾದಂಥ ಲ್ಯಾರಿ ಫಿಂಕ್ ಅವರು ಕೂಡ ನಾನು ವಂದನೆ ಅರ್ಪಿಸುತ್ತಾ, ಸ್ನೇಹಿತರೆ, ಟ್ರೆಜರಿ ಎನ್.ಎಫ್.ಟಿ ಯಾವ ಥರ ಇದೆ ಅನ್ನೋದು, ಯಾವ ಥರ ಇಲ್ಲ, ಯಾವ ಥರ ಈ ಥರ ಕಾನ್ಸೆಪ್ಟ್ ಇದೆ ಅನ್ನೋದನ್ನು ಕೂಡ ನಾನು ಸ್ವಲ್ಪ ವಿವರವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಈಗಿನ ಮಾರ್ಕೆಟಲ್ಲಿ ನೀವು ಕೂಡ ಭಾಳಷ್ಟು ಕೇಳಿರ್ಬೋದು, ಈ ಮಾರ್ಕೆಟಲ್ಲಿ ಯಾವ ಥರ ಇದೆ ಏನಂತೇಳಿ. ದಯವಿಟ್ಟು ಕ್ರಿಪ್ಟೋ ಬಗ್ಗೆ ಎಲ್ಲರೂ ಕೂಡ ನಾಲೆಜ್ ತೊಗೋಬೇಕು ಸ್ನೇಹಿತರೆ. ಸೊ ನಮಗೆ ಕೂಡ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ. ಒಂದು 2 ವರ್ಷದಿಂದ ನಮಗೆ ಇಷ್ಟು ಈ ಕ್ರಿಪ್ಟೋ ಬಗ್ಗೆ ಸ್ವಲ್ಪ ಜಾಸ್ತಿ ನಮಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಟ್ರೆಜರಿ ಎನ್.ಎಫ್.ಟಿ ಯಾವ ಥರ ಕಲಿಸ್ತಪ್ಪ ಅಂತಂದ್ರೆ, ನಾವು ಕೂಡ ಅನ್ಎಜುಕೇಟೆಡ್ ಇದೆ ಕ್ರಿಪ್ಟೋದಲ್ಲಿ. ಸೊ ಕ್ರಿಪ್ಟೋ ಮಾರ್ಕೆಟ್ ಏನಿದೆ, ಮುಂದೆ ಬರ್ತಕ್ಕಂಥ ಇದು ಏನಿದೆ ಅಂತ ಹೇಳೋದನ್ನ ಡೈಲಿ ನಮಗೆ ಅಪ್ಡೇಟ್ ಕೊಡ್ತಾ ಬಂತು ಸ್ನೇಹಿತರೆ. ಸೊ 2021ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದು ರಿಜಿಸ್ಟರ್ ಆಯಿತು ಸ್ನೇಹಿತರೆ. ಇದು ಗೌರ್ಮೆಂಟ್ ಆಫ್ ಅಮೆರಿಕಾ ಟ್ರೆಜರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಲೈಸೆನ್ಸ್ ಅನ್ನು ಪಡ್ಕೊಂಡು ಸ್ನೇಹಿತರೆ. ಇದು ಸೊ 2021 ಸ್ಟಾರ್ಟ್ ಆಯಿತು, 2022ಕ್ಕೆ ಮಾರ್ಕೆಟ್ ಅಲ್ಲಿ ಬಂತು ಸ್ನೇಹಿತರೆ. ಸೊ ಇವತ್ತಿಗೆ 4 ರಿಂದ 5 ವರ್ಷ ಕೂಡ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಮಧ್ಯದಲ್ಲಿ 9 ತಿಂಗಳ ವಿಡ್ರಾ ಸ್ಟಾಪ್ ಮಾಡಿದ್ರು ಸ್ನೇಹಿತರೆ, 9 ತಿಂಗಳ. ಆದ್ರೆ ಒಂದು ದಿವಸ ವೆಬ್ಸೈಟ್ ಕ್ಲೋಸ್ ಮಾಡಲಿಲ್ಲ ಅವರು. 2021ರಿಂದ ಇದುವರೆಗೂ ಕೂಡ ಒಂದು ದಿವಸ ವೆಬ್ಸೈಟ್ 1 ಸೆಕೆಂಡ್ ಕೂಡ ಕ್ಲೋಸ್ ಮಾಡಲಿಲ್ಲ ಅವರು. ಸೊ ಇನ್ಕಮ್, ಡೈಲಿ ಇನ್ಕಮ್ ಕೂಡ ಕೊಡ್ತಾ ಇದ್ರು. ಆದ್ರೆ ವಿಡ್ರಾಲ್ ಯಾಕೆ 9 ತಿಂಗಳು ಸ್ಟಾಪ್ ಮಾಡಿದ್ರು ಅಂದ್ರೆ, ಇವ್ರದೇ ಅದನ್ನ ಟೇಪ್ ಟೋಕನ್ ಅನ್ನು ಲಾಂಚ್ ಮಾಡಿದ್ರು ಸ್ನೇಹಿತರೆ. ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ಟೇಪ್ ಟೋಕನ್ ಕೂಡ ಲಾಂಚ್ ಮಾಡಿದ್ರು ಸ್ನೇಹಿತರೆ. ಇವ್ರ ಕನಸು ಬಹಳ ಜಾಸ್ತಿ ಇದೆ ಸ್ನೇಹಿತರೆ. ಆ ಕನಸು ಹೇಳ್ತಾ ಹೋದ್ರೆ ಇನ್ನೂ ಜಾಸ್ತಿ ಅದೇ, 1 ತಿಂಗಳಾದ್ರೂ ಕೂಡ ಹೇಳಲ್ಲ, ಅಷ್ಟೊಂದು ನಾವು ಇದರಲ್ಲಿ ಟ್ರೈನಿಂಗ್ ತಗೊಂಡಿದ್ದೇವೆ. ಸೊ ಟೇಪ್ ಟೋಕನ್ ಇದು ಇವತ್ತೆಲ್ಲ ನಾಳೆ ಬಿಟ್ಕಾಯಿನ್ ಒಂದು ಲೆವೆಲ್ಗೆ ಹೋಗ್ತೇವೆ ಸ್ನೇಹಿತರೆ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ 6 ಮಿಲಿಯನ್ ಕಮ್ಯುನಿಟಿ ಇದೆ. ಅದಕ್ಕಾಗಿ ಸ್ನೇಹಿತರೆ, ಇದು ಟ್ರೆಜರಿ ಎನ್.ಎಫ್.ಟಿ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಯಾರಾದ್ರೂ, ಸೊ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಕೂಡ ಒಂದು ಅನೌನ್ಸ್ ಮಾಡಿದ್ರು ಅವರು. ಏನ್ ಅನೌನ್ಸ್ ಮಾಡಿದ್ರೆ, ಯಾರಾದ್ರೂ ಫೇಕ್ ಅಂತ ಹೇಳಿದ್ರೆ, ಟ್ರೆಜರಿ ಎನ್.ಎಫ್.ಟಿ ಶಿವ ಮತ್ತು ಬ್ಲ್ಯಾಕ್ ರ್ಯಾಕ್ ಶಿವ ಇಬ್ರು ಸೇರಿ ಏನ್ ಮಾಡಿದ್ರು, ಯಾರಾದ್ರೂ ಈ ಕಾನ್ಸೆಪ್ಟ್ ಫೇಕ್ ಅಂತ ಹೇಳಿದ್ರೆ $1 ಲಕ್ಷ ಬಹುಮಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸೊ ಇವ್ರು ಸರ್ಚ್ ಅಂದ್ರೆ ಬರೀ ಬಾಯಿ ಮಾಹಿತಿ ಅಂತ ಹೇಳಿದ್ರಲ್ಲ, ರಿಸರ್ಚ್ ಮಾಡಿ ಯಾವ ತರ ಇದರಲ್ಲಿ ಸರ್ಟಿಫಿಕೇಟ್ ಏನಿದೆ, ಇದು ಮುಂದೆ ಹೋಗಕ್ಕಂತ ಏನಿದೆ, ಇವ್ರು ಬರ್ತಕ್ಕಂಥ ಈ ಒಂದು ಕಾನ್ಸೆಪ್ಟ್, ಇವ್ರ ಗುರಿ ಏನಿದೆ, ಒಂದು ಗೋಲ್ ಏನಿದೆ. ಸೊ ಮುಂದೆ ಒಂದು ದೊಡ್ಡ ಟೆಕ್ನಾಲೈಸೇಷನ್ ಒಳಗಡೆ ಹೋಗ್ತಾ ಇದೆ ಸ್ನೇಹಿತರೆ. ಈಗ 2026ರಲ್ಲಿ ಇದೇ ಜನವರಿ 19 ಡಾವೋಸ್ ನಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಯ್ತು ಸ್ನೇಹಿತರೆ. ಆ ಮೀಟಿಂಗ್ ದಲ್ಲಿ ಕೂಡ ಲ್ಯಾರಿ ಪಿಂಕ್ ಹೋಗಿದ್ರು, ಆಮೇಲೆ ನಮ್ಮ ಶಿವ ಹೋಗಿದ್ರು, ಆಮೇಲೆ ಡೊನಾಲ್ಡ್ ಟ್ರಂಪ್ ಹೋಗಿದ್ರು. ಅದೇ ರೀತಿಯಾದಂತ ಮತ್ತೆ ಈಗ ನಮ್ಮ ಟ್ವಿಟರ್ ಅಧ್ಯಕ್ಷರಾದಂತ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಸ್ನೇಹಿತರೆ. ಬಹಳಷ್ಟು ಜನ ಕ್ರಿಪ್ಟೋ ತಂತ್ರದಲ್ಲಿ ಭಾಗಿಯಾಗಿದ್ರು. ಅದೇ ತರ ಫಡ್ನವೀಸ್ ಕೂಡ ಮುಖ್ಯಮಂತ್ರಿ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಕೂಡ ಅವರು ಕೂಡ ಜಾಯ್ನ್ ಆಗಿದ್ರು. ಸೊ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಅವರು ಕೂಡ ಹೋಗಿದ್ರು ಸ್ನೇಹಿತರೆ. 20 ವರ್ಷ ಒಂದು ಟಾರ್ಗೆಟ್ ಏನಿದೆ, ಮುಂದೆ ಫ್ಯೂಚರ್ ಏನಿದೆ ಅದನ್ನು ಕೂಡ ಸೈನ್ ಹಾಕಿ ಬಂದ್ಬಿಟ್ರಿ ಅವರು. ಅಂದ್ರೆ 20 ವರ್ಷ ಪ್ಲಾನ್ ಏನ್ ಮಾಡ್ಬೇಕು ಅದನ್ನ ಕ್ರಿಪ್ಟೋದಲ್ಲಿ ಮಾಡ್ಬಿಟ್ರಿ ಆಲ್ರೆಡಿ ಅವರು. ಸೊ ಬರ್ತಕ್ಕಂಥ ವರ್ಲ್ಡ್ ಟೋಕನೈಸೇಷನ್ ವರ್ಲ್ಡ್ ಆಗುತ್ತೆ. ಸೊ ಅದೇ ರೀತಿಯಾದಂತ ಇವರು ಮುಂದೆ ಏನೇನಾಗುತ್ತೆ, ರೋಬೋಟ್ ಕೂಡ ಬರ್ತಕ್ಕಂಥ ರೋಬೋಟ್ ಕೂಡ ವರ್ಕ್ ಮಾಡ್ತಾರೆ ಸ್ನೇಹಿತರೆ. 30% ಕೆಲಸ ಕೂಡ ಕಳ್ಕೊಳ್ತಾರೆ ಎಲ್ಲರೂ. ಅಂದ್ರೆ ಕೆಲಸ ಕಳ್ಕೊಂಡ್ರು ಕೂಡ ಲಾಭ ಕಳ್ಕೊಳ್ಳಲ್ಲ ಅಂತ ಒಂದು 20 ವರ್ಷದ ಮುಂದೆ ಏನಾಗಬೇಕು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ಅದನ್ನ ಸೈನ್ ಮಾಡಿ ಬಂದ್ಬಿಟ್ಟು ಸ್ನೇಹಿತರೆ. ನೀವು ಕೂಡ ಹೋಗಿ ಸರ್ಚ್ ಮಾಡೋ, ಗೂಗಲ್ ಸರ್ಚ್ ಮಾಡಿ ಎಲ್ಲ ಸಿಗುತ್ತೆ ನಿಮಗೆ. ಸೊ ಸ್ನೇಹಿತರೆ, ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಟ್ರೆಜರಿ ಎನ್.ಎಫ್.ಟಿ ಸ್ನೇಹಿತರೆ. ಸೊ ಯಾರಾದ್ರೂ ಇದರಲ್ಲಿ ಬಂದು ದುಡ್ಡು ಮಾಡ್ಕೋಬೇಕು ಅಂತಂದ್ರೆ, ಸೊ ಮೊದಲು ಏನ್ ಲೀಗಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಕಂಪ್ನಿ ಎಷ್ಟು ದಿವಸ ಓಡುತ್ತೆ, ಇದು ಎಷ್ಟು ದಿವಸ ಓಡುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ. ಬರೀ ಎಲ್ಲರೂ ಕೂಡ ನೆಗೆಟಿವ್ ಥಿಂಕ್ ಮಾಡ್ತಾರೆ ಸ್ನೇಹಿತರೆ. ಜೀವನದಲ್ಲಿ ಎಲ್ಲಾನು ನೆಗೆಟಿವ್ ಥಿಂಕ್ ಮಾಡಿದ್ರೆ ನಾವು ಮುಂದೆ ಬರಕ್ ಆಗಲ್ಲ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲಾನು ನೆಗೆಟಿವ್ ಇತ್ತಂದ್ರೆ ಈಗ ಜಗತ್ತೇ ನಡೆಯಲ್ಲ.
ಬಹಳಷ್ಟು ಜನ ಇದನ್ನೇ ಕ್ವಶನ್ ಮಾಡ್ತಾರೆ, ಸರ್ ಟ್ರೆಜರಿ ಎನ್ಎಫ್ಟಿ ಸ್ಟಾರ್ಟ್ ಆಗಿದೆ, ಯಾವಾಗ ಕ್ಲೋಸ್ ಆಗ್ಬೋದು ಸರ್ ನಾನು ದುಡ್ಡು ಹಾಕಿದ್ರೆ ನನಗೆ ಏನು ಗ್ಯಾರಂಟಿ ಕೊಡ್ತೀರಾ? ಸ್ನೇಹಿತರೆ, ನಾನು ಫಸ್ಟ್ ಆಫ್ ಆಲ್ ಅದನ್ನ ನಾನು ಇನ್ನೊಂದು ಹೇಳುತ್ತಾ ನಾನು ಮರೆತು ಬಿಟ್ಟೆ ನಿಮಗೆ. ಏನು ಹೇಳೋದಂದ್ರೆ, ಸೊ ಡಿಸ್ಕ್ಲೇಮರ್ ಅಂತ ಸ್ನೇಹಿತರೆ, ಯಾರು ಇದಕ್ಕೆ ಹೊಣೆಗಾರ ಆಗಿರೋದಿಲ್ಲ. ಸೊ ಹೂಡಿಕೆ ಮತ್ತು ಹೂಡಿಕೆ ಮಾಡೋದು ಬಿಡೋದು ನಿಮ್ದು, ಲಾಸ್ ಮತ್ತು ಲಾಭ ನಿಮ್ಗೆ ಜವಾಬ್ದಾರಿ ಸ್ನೇಹಿತರೆ. ಇದಕ್ಕೆ ಮಂಜುನಾಥ್ ಸರ್ ಆಗಲಿ ದೊಡ್ಡ ಲೀಡರ್ಸ್ಗಳು ಯಾರು ಜವಾಬ್ದಾರಿ ಇಲ್ಲ ಸ್ನೇಹಿತರೆ. ನೀವು ಹೂಡಿಕೆ ಮಾಡೋಕ್ಕಿಂತ ಮುಂಚೆ ರಿಸರ್ಚ್ ಮಾಡಿ. ನಾವು ಏನ್ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿದೀವಿ ಅದನ್ನೇ ಹೇಳ್ತೀವಿ. ಸೊ ಅದನ್ನ ಬట్టి ನೀವು ಹೂಡಿಕೆ ಮಾಡಿ, ಅಷ್ಟು ಮಾಡಿ, ಇಷ್ಟು ಮಾಡಿ, ಲಕ್ಷ ಹಾಕಿ 2 ಲಕ್ಷ ಹೇಳಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನಾವೇನ್ ಹೇಳೋದು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಅದು ಕಡಿಮೆ ಅಮೌಂಟ್ ಹಾಕಿ ದೊಡ್ಡ ಅಮೌಂಟ್ ಅನ್ನ ತಗೊಂಡೋಗಿ ಸ್ನೇಹಿತರೆ. ನಮ್ಮ ಕಂಪನಿ ಕೂಡ ಅದನ್ನೇ ಅಡ್ವೈಸ್ ಮಾಡ್ತೀವಿ. 9 ತಿಂಗಳು ನಮ್ಗೆ ಏನ್ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ, ಯಾರು ಫಸ್ಟ್ ನಮಗೆ $100 ಅಂತ ಬನ್ನಿ ಅಂತ ಹೇಳ್ತು. ಯಾವಾಗ? 2024ರಲ್ಲಿ $100 ಅಂತ ಬನ್ನಿ, ಜಾಸ್ತಿ ಅಮೌಂಟ್ ಹಾಕ್ಸೋಬೇಡಿ. $100 ಅಂತ ಬನ್ನಿ, ಅವರಿಗೆ ಪ್ರಿನ್ಸಿಪಲ್ ಅಮೌಂಟ್ ಬೇಗ ರಿಕವರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ 2026 ಏನ್ ಹೇಳುತ್ತೆ, ಇನ್ನೂ $4 ಕಡಿಮೆ ಮಾಡುತ್ತೆ ನಮಗೆ. ಬರೀ $60 ಅಂತ ಬನ್ನಿ ಸಾಕು. ಯಾಕಂದ್ರೆ ಟ್ರೆಜರಿ ಎನ್ಎಫ್ಟಿ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಅವ್ರದ್ದು ಏನ್ ಗುರಿ ಅಂದ್ರೆ ಸ್ನೇಹಿತರೆ, 2030ರಲ್ಲಿ ಒಂದು ಗ್ಲೋಬಲ್ ಎಕ್ಸ್ಚೇಂಜ್ ಅನ್ನ ಲಾಂಚ್ ಮಾಡಿ, TFT ಟೋಕನ್ ಲಾಂಚ್ ಮಾಡಿ, ಸೊ ಅವ್ರದಾದಂತ ಬ್ಲಾಕ್ ಚೈನ್ ಬಂದ್ಮೇಲೆ ಟ್ರೆಜರ್ ಚೈನ್ ಬರುತ್ತೆ, ಡಾವೋ ಸಿಸ್ಟಮ್ ಬರುತ್ತೆ. ಡಾವೋ ಸಿಸ್ಟಮ್ ಅಂದ್ರೆ ಅವ್ರದ್ದೇನೋ ನಮ್ಮ ಸ್ಟೀವನ್ ಅಲೆಗ್ಯಾಂಡರ್ ಅವ್ರದ್ದು ಪಬ್ಲಿಕ್ ಕಡೆನೆ ಕೊಟ್ಟು ಬಿಡ್ಬೇಕೆಲ್ಲ. ನಮ್ಮ ಹತ್ರ ಏನ್ ಬಿಡು ಪಬ್ಲಿಕ್ ನೇ ಎಲ್ಲ ಮೇಂಟೈನ್ಸ್ ಮಾಡ್ಕೊಂಡ್ಬೇಕು. ವೋಟಿಂಗ್ ಪವರ್ ಆಲ್ರೆಡಿ ವೋಟಿಂಗ್ ಪವರ್ ಟ್ರೆಜರ್ ಫಂಡ್ ಇದ್ದವರಿಗೆ ವೋಟಿಂಗ್ ಪವರ್ ಕೂಡ ರೈಟ್ಸ್ ಇದೆ ಅವ್ರಿಗೆ. ನೋಡಿ ಹೋಗ್ಬೇಕಾದ್ರೆ ಓಪನ್ ಮಾಡಿ ನೋಡಿ. ಸೊ ಕೆಲವರು ವೋಟಿಂಗ್ ಇದು ಕೂಡ ಅಕ್ಷರ ನಂಬರ್ ಕೂಡ ಇದೆ ನಿಮಗೆ, ಯಾವ ತರ ವೋಟಿಂಗ್ ಮಾಡ್ಬೇಕು. ನಮ್ದು 45,000 46,000 ಹಿಂಗ್ ನಂಬರ್ ಇದೆ ನಿಮಗೆ. ಸೊ ಅದೇ ರೀತಿಯಾಗಿ ವೋಟಿಂಗ್ ಪವರ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದೆ ಏನ್ ಮಾಡಿದ್ರು ನಮ್ಗೆಲ್ಲರೂ ಹಳಬ್ರನ್ನ ನಾವು ಫೌಂಡರ್ ಆಗಿ ತಗೊಂಡ್ಬಿಟ್ರು ಅವರು. ಸೊ ನಿಮ್ಮ ಹಳೆಯ ಅಮೌಂಟ್ ಅನ್ನ ಇನ್ಕಮ್ ಅನ್ನ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಿಮಗೆ ಪ್ರತಿ ದಿನ ಇನ್ಕಮ್ ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಬರ್ತಕ್ಕಂಥ ದಿನಗಳಲ್ಲಿ 12 ತರ ಇನ್ಕಮ್ ಇದೆ ಸ್ನೇಹಿತರೆ. ಸೊ ಯಾರು ಇದನ್ನ ನೆಗೆಟಿವ್ ಥಿಂಕ್ ಮಾಡಬೇಡಿ. ಬರೀ $60 ಬನ್ನಿ, $60 ಅಂತ ಬನ್ನಿ. ನಿಮಗೆ $60 ಪ್ಲಾನ್ ಹೇಳ್ತೀನಿ ನಿಮಗೆ. ಫಸ್ಟ್ ಯಾರು ಹೂಡಿಕೆ ಮಾಡಿರ್ತಾರಲ್ಲ, $60 ಅಲ್ಲಿ $100 ಬಂದಿರ್ತಾರಲ್ಲ, ಅವ್ನು ಫಸ್ಟ್ 25 ದಿವಸಕ್ಕೆ ನಿಮ್ಮ ಅಮೌಂಟ್ ಅನ್ನು ವಾಪಸ್ ತಗೊಳ್ಳಿ. ನಾನು ಫಸ್ಟ್ ಪಾಲ್ ಹೇಳೋದು ಇದೆ. ಸೊ ನಿಮ್ಮ ಅಮೌಂಟ್ ನೀವು ವಾಪಸ್ ತಗೊಂಡ್ರೆ ನಿಮ್ಗೆ ಭಯ ಇರಲ್ಲ ನಿಮಗೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಸ್ನೇಹಿತರೆ, ಅದರಿಂದ ನಿಮ್ಗೆ ಏನು ಆದಾಯ ಬರುತ್ತೆ ಅನ್ನೋದು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ನೀವು $60 ಇನ್ವೆಸ್ಟ್ಮೆಂಟ್ ಮಾಡಿದರೆ, ರಿಸರ್ವ್ ಹೊಸಬ್ರಿಗೆ ಹೇಳ್ತೀನಿ, ಫಸ್ಟ್ $60 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಡೈಲಿ 1.5 ಅಂತ ನಿಮಗೆ ಸಿಗುತ್ತೆ. ನಿಮಗೆ 1.5 ಅಂದ್ರೆ $100 1.8 2.8 ಸಿಗುತ್ತೆ. ಅದರಲ್ಲಿ 1.4 ಅಂತ ನಿಮ್ಗೆ ಡೈಲಿ ಸಿಗುತ್ತೆ. 25 ದಿವಸಕ್ಕೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ ಸ್ನೇಹಿತರೆ. 25 ದಿವಸಕ್ಕೆ ನಿಮ್ಗೆ ಅಮೌಂಟ್ ವಾಪಸ್ ತಗೊಳ್ಳಿ. ಮತ್ತೆ ನಿಮಗೆ ಪ್ರತಿ 25 ದಿವಸಕ್ಕೆ ಅಮೌಂಟ್ ಡಬಲ್ ಆಗುತ್ತೆ. ಅದೇ ರೀತಿ ನೀವು 4 ತಿಂಗಳು ವಿಡ್ರಾಲ್ ಮಾಡ್ಕೊಳ್ಳೋದು ಬಿಟ್ಟರೆ ನಿಮ್ಗೆ ಸ್ನೇಹಿತರೆ ಸುಮಾರು ನಿಮಗೆ ಒಂದು 20,000 30,000 ಆದಾಯ ನಿಮಗೆ ಪ್ರತಿ ತಿಂಗಳು ಆದಾಯ ಬಂದೇ ಬರುತ್ತೆ ನಿಮಗೆ. ಫಸ್ಟ್ ನೀವು ಹಾಕಿರೋ ಅಮೌಂಟ್ ರಿಟರ್ನ್ ತಗೊಳ್ಳಿ. ಒಂದೇ ಸ್ನೇಹಿತರೆ. ಇನ್ನೊಂದು, ಫಸ್ಟ್ ನಾವು ಹಳಬರಿ ಏನಿದೆ ಸ್ನೇಹಿತರೆ, ಹಳಬರಿ ಇನ್ನ ಐಡಿ ಆಕ್ಟಿವೇಶನ್ ಮಾಡ್ಕೊಳ್ಳಲ್ಲ ಕೆಲವರಿಗೆ. ಅವ್ರಿಗೆ ಏನಪ್ಪ ಅಂತಂದ್ರೆ, ಅವ್ರಿಗೆ $60 ಮುಂದೆ $60 ಆಕ್ಟಿವೇಶನ್ ಐಡಿ ಆಕ್ಟಿವೇಶನ್ ಮಾಡ್ಕೊಳ್ಳಿ. ಯಾಕಂತ ಕೇಳಿದ್ರೆ, ಸ್ಕೂಲ್ ಫೀಸ್ ಹೆಂಗ್ ಕಟ್ತೀವಿ ಅದೇ ತರ ಹಳಬರಿಗೆ ಒಂದು ಫೀಸ್ ಅನ್ನ ಕಟ್ಟಿ ನಿಮಗೆ ಹಳೆ ಇರೋ ಅಮೌಂಟ್ ಅನ್ನ ನಾನು ಪ್ರತಿದಿನ ನಿಮಗೆ 1.5 ಕೊಡ್ತೀನಿ. ನಿಮಗೆ 6 ತಿಂಗಳವರೆಗೂ ಕೊಡ್ತೀನಿ ಫಸ್ಟ್. ಸೊ 6 ತಿಂಗಳವರೆಗೆ ಕೊಡ್ತೀನಿ. 6 ತಿಂಗಳಾದ್ಮೇಲೆ ನಿಮಗೆ 1.5 ಮತ್ತು ನಿಮ್ಮ ಇರೋ ಅಸೆಟ್ ಅನ್ನ ಅದರಲ್ಲಿ ಡಿವೈಡ್ ಮಾಡಿ 20% ಅನ್ನ ರಿಲೀಸ್ ಮಾಡ್ತೀನಿ ಅಂತ ನಮ್ಮ ಕಂಪ್ನಿ ಹೇಳಿ ಸ್ನೇಹಿತರೆ. ಸೊ ಮತ್ತೆ 3 ತಿಂಗಳಾದ ನಂತರ 30% ರಿಲೀಸ್ ಮಾಡ್ತೀನಿ. ಮತ್ತೆ 3 ತಿಂಗಳಾದ ನಂತರ 50%, ಟೋಟಲ್ ಒಂದು ವರ್ಷಕ್ಕೆ ಪೀರಿಯಡ್ ಸ್ನೇಹಿತರೆ ಹಳಬರಿಗೆ. ಸೊ ಮತ್ತೆ ಇನ್ನು $60 ಹೂಡಿಕೆ ಮಾಡಿರ್ತೀರಿ, ಅವ್ರಿಗೆ ಇನ್ನೇನು ಲಾಭ ಸ್ನೇಹಿತರೆ? ಆ $60 ಹೂಡಿಕೆ ಡೈಲಿ $1 ಕೊಡ್ತಾನೆ ನಿಮಗೆ. 5 ವರ್ಷವರೆಗೂ ಕೊಡ್ತಾನೆ. ಪ್ರತಿದಿನ $1 ಅದು ವಿಡ್ರಾಲ್ ಮಾಡ್ಕೋಬಹುದು. ಅದು $50 ಆದ್ಮೇಲೆ ವಿಡ್ರಾಲ್ ಮಾಡ್ಕೋಬಹುದು ನೀವು. ಮಿನಿಮಮ್ $50 ಇದೆ, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಇದೆ ಸ್ನೇಹಿತರೆ. ಸೊ $50 ಆದ್ಮೇಲೆ ವಿಡ್ರಾಲ್ ಮಾಡ್ಕೋಬಹುದು. ಅವ್ರು 5 ವರ್ಷ ಕೂಡ $1 ಸಬ್ಸಿಡಿ ಕೊಡ್ತಾನೆ ಸ್ನೇಹಿತರೆ. ಸೊ ಇದು ಹೊಸಬರಿಗಿಲ್ಲ. ಇನ್ನು $200 ಕೆಳಗೆ ಇದ್ದವ್ರಿಗೆ ಏನ್ ಮಾಡ್ಬೇಕು ಹಳಬರಿಗೆ ಅಂತಂದ್ರೆ, 200 ಮತ್ತು 200 ಒಳಗಡೆ ಇದ್ದವರಿಗೆ $60 ಮಾತ್ರ ಕೊಟ್ಟಿದ್ದಾನೆ. ಅವರಿಗೆ ರಿಸರ್ವ್ ಮಾಡಿ ತಗೊಳ್ಳಿ. ಅವರಿಗೆ ಯಾವುದೇ ರೀತಿ ಲಾಕಿಂಗ್ ಪೀರಿಯಡ್ ಸಿಸ್ಟಮ್ ಅನ್ನ ಕಡ್ಡಾಯವಾಗಿ ಇಲ್ಲ. ಅವರಿಗೆ ಲಾಕಿಂಗ್ ಇಲ್ಲ ಸ್ನೇಹಿತರೆ. ಸೊ 200 ಒಳಗಡೆ ಇದ್ದವ್ರಿಗೆ ಯಾವತ್ತಿಗೆ $60 ಹಾಕ್ತಿರಲ್ಲ, ಅವರಿಗೆ ರಿಸರ್ವ್ನ ಹೋಗಿ 25 ದಿವಸಕ್ಕೆ ಡಬಲ್ ಆಗುತ್ತೆ ಅವರಿಗೆ. ಅದೇ ತರ ಸ್ನೇಹಿತರೆ 6 ಲೆವೆಲ್ ವರೆಗೆ ಇದೆ. 1ರಿಂದ ಹಿಡ್ಕೊಂಡು 6 ಲೆವೆಲ್ ವರೆಗಿದೆ. ಆ ಲೆವೆಲ್ ಏನು ಹೇಳೋದು ಬೇಡ. ನೀವೆಲ್ಲ ನಾವೆಲ್ಲ ಈಗ ಜಾಯ್ನ್ ಆಗ್ತಿದಾರೆ ಎಲ್ಲರೂ ಹೊಸೊಬ್ರು. ಹಳಬರಿಗೆ ಅಂತ ಹೇಳೋದು ಬೇಡ. ಮೊದಲು ಏನ್ ಸಿಸ್ಟಮ್ ಇದೆ ಅದೇ ತರ ಇದೆ, ಬೇರೆ ಹೊಸದು ಏನಿಲ್ಲ ಇದರಲ್ಲಿ. ಸೊ ಬರ್ತಕ್ಕಂಥ ಇವ್ರ ಫ್ಯೂಚರ್ ಪ್ಲಾನ್ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸರ್. ಫ್ಯೂಚರ್ ಪ್ಲಾನ್ ಜೂನ್ ತಿಂಗಳಲ್ಲಿ ಇದು ಬ್ಲಾಕ್ ಚೈನ್ ಆದಷ್ಟು ಬ್ಲಾಕ್ ಚೈನ್ ಲೈವ್ ಆಗ್ತಾ ಇದೆ ಸ್ನೇಹಿತರೆ. ಅದು ಎಕೋ ಸಿಸ್ಟಮ್ ಅಲ್ಲಿ ಲೈವ್ ಆಗ್ತಾ ಇದೆ. ಇವರು ಎಕೋ ಸಿಸ್ಟಮ್ ಲೈವ್ ಆದ ತಕ್ಷಣ ಇವರು ಬ್ಲಾಕ್ ಚೈನ್ ಆದ ನಂತರ ಇವರಿಗೆ ಈಗ ನಮಗೆ 96 ಅವರ್ಗೆ ವಿಡ್ರಾಲ್ ಆಗ್ತಾ ಇತ್ತು. ಇವಾಗ ಬ್ಲಾಕ್ ಚೈನ್ ಆದ್ಮೇಲೆ ವಿದಿನ್ ಸೆಕೆಂಡ್ ಅಲ್ಲಿ ವಿಡ್ರಾಲ್ ಬರ್ತಾ ಇದೆ ಸ್ನೇಹಿತರೆ. ಸೊ ಅದಾದ್ಮೇಲೆ ವಿಡ್ರಾಲ್ ಸೆಕೆಂಡ್ ಒಳಗೆ ವಿಡ್ರಾಲ್ ಸಿಗುತ್ತೆ ನಿಮಗೆ. ಸೊ ಮುಂದೆ ಆದಷ್ಟು ಬೇಗ ಅವರಿಗೆ ಜೂನ್ ತಿಂಗಳಾದ್ಮೇಲೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ IP ಲಿಸ್ಟಿಂಗ್ ಬರ್ತಾ ಇದೆ ಸ್ನೇಹಿತರೆ. ಸೊ IP ಲಿಸ್ಟಿಂಗ್ ಶೇರ್ ಮಾರ್ಕೆಟ್ ಬಂದ್ಮೇಲೆ ಅದು ಕೂಡ ಇದೇ ವರ್ಷದಲ್ಲಿ ಎಲ್ಲೋ ಮುಗಿಸ್ತಾರೆ ಸ್ನೇಹಿತರೆ. ಇನ್ನು 2030ರಲ್ಲಿ ಕೊನೆ ಹಂತ ಅವ್ರದ್ದು ಅಂದ್ರೆ ಮೆಟಾವರ್ಸಿಗೆ ಹೋಗಬೇಕಂತ ಒಂದು ಪ್ಲಾನ್ ಇತ್ತು ಅವ್ರದ್ದೇನು ಸ್ನೇಹಿತರೆ, ಜಗತ್ತಿನಲ್ಲಿ ನೀವು ಯಾರು ಇರಲ್ಲ, ಅದನ್ನ ಟ್ರೆಜರಿ ಎನ್ಎಫ್ಟಿ ಇರಬೇಕು ಅನ್ನೋದು ಒಂದು ಗುರಿ ಅವರಿಗೆ. ಸೊ ಅವ್ರಿಗೆ ದುಡ್ಡು ಬೇಕಾಗಿಲ್ಲ ಸ್ನೇಹಿತರೆ, ಅವರಿಗೆ ಇನ್ವೆಸ್ಟರ್ ಬೇಕಾಗಿಲ್ಲ, ಅವ್ರಿಗೆ ಕಮ್ಯುನಿಟಿ ಬೇಕು. ಅವರಿಗೆ
ಈಗ ಆಲ್ರೆಡಿ 6 ಮಿಲಿಯನ್ ಕಮ್ಯುನಿಟಿ ಇದಾರೆ ಸ್ನೇಹಿತರೆ. ದಿನನಿತ್ಯ ಸಾಕಷ್ಟು ಜನ ಬರ್ತಾ ಇದಾರೆ ಇದರಲ್ಲಿ. ಸೊ ಯಾರಿಗೂ ಕೂಡ ಜಾಸ್ತಿ ಹೂಡಿಕೆ ಮಾಡಿ ಬೇಡಿ ಅಂತ ಹೇಳ್ತಾ ಅವ್ರು, ಜಾಸ್ತಿ ಹೂಡಿಕೆ ಮಾಡಬೇಡಿ. ಅವ್ರು ಬರೋದು ಏನು ಹೇಳೋದು $60 ಬನ್ನಿ ಸಾಕು. ಫಸ್ಟ್ $100 ಹೇಳ್ತಿದ್ವಿ, ಈಗ $60 ಬನ್ನಿ. ಪ್ರತಿಯೊಂದು ಮನೆಗೆ ನಾನು ಟೀಚರ್ ಏನ್ಬಿಟ್ಟು ಹೋಗ್ಬೇಕು, ಮುಂದೆ ಬೆಳಿಬೇಕು ಅನ್ನೋದನ್ನ ಅವ್ರದ್ದು ಒಂದು ಆಶೆ ಸ್ನೇಹಿತರೆ. ಅದೇ ರೀತಿ ಬ್ಲಾಕ್ ರ್ಯಾಕ್ ನೋಡ್ದು ಅದೇ ಅವ್ರದ್ದು. ಬ್ಲಾಕ್ ರ್ಯಾಕ್ ನೋಡ್ ಕೂಡ ಟೋಟಲ್ ಅವ್ರು ಸಿಒ ಅದನ್ನೇ ಹೇಳಿದ್ರು ಅವರು. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಡ, ಬಡವ್ರ ಮನಿ ಕೂಡ ತಲುಪಲಿ ಅದನ್ನೊಂದು ಟ್ರೆಜರಿ ನೆಫ್ಟಿ. ನಾವು ಕೂಡ ಇದಕ್ಕೆ ಅದಕ್ಕಾಗಿ ಕೈ ಜೋಡಿಸಿದ್ದೀವಿ, ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇವೆ. ಅದನ್ನ ಟೋಕನೈಸೇಷನ್ ವರ್ಲ್ಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬ್ಲಾಕ್ ರ್ಯಾಕ್ ಅಧ್ಯಕ್ಷ ಶಿವಾದಂತ ಲೇರಿ ಫೆಂಗ್ ಕೂಡ ಅದನ್ನೇ ಹೇಳಿದ್ರು ಸ್ನೇಹಿತರೆ. ಸೊ ಇದೇ ರೀತಿ ಸ್ನೇಹಿತರೆ ಎಲ್ಲರೂ ಕೂಡ ಒಂದು ಕಡಿಮೆ ಹೂಡಿಕೆ ಮಾಡಿ ದೊಡ್ಡ ಲಾಭನ ಕಳ್ಕೊಳ್ಳಿ, ಅದಕ್ಕೆ ದೊಡ್ಡ ಲಾಭನ ಗಳಿಸ್ಕೊಳ್ಳಿ. ಅದೇ ರೀತಿ ಸ್ನೇಹಿತರೆ ನೀವು ದೊಡ್ಡ ಅಮೌಂಟ್ ಅನ್ನು ಯಾವತ್ತಿಗೆ ಆಸೆ ಪಡಬೇಡಿ. $1,00,000 $500 ಬೇಕು, $400 ಬೇಕು. ನಾನು ಯಾವತ್ತಿಗೆ ಪ್ಯಾಕೆಟ್ ನಿಮ್ಮ ಪ್ಯಾಕೆಟ್ ಅಲ್ಲ ಎಷ್ಟಿದೆ ಅಷ್ಟೇ ಹಾಕಿ ಸ್ನೇಹಿತರೆ. ಸೊ ಇವ್ರ ಮಾತು ಕೇಳಿ, ಲೀಡರ್ಸ್ ಮಾತು ಕೇಳಿ ನನಗೆ $500 ಹಾಕಬೇಕು ಸರ್, ಯಾವತ್ತಿಗೆ ಹೋಗಬೇಡಿ. ಕಡಿಮೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಸ್ನೇಹಿತರೆ. ಕಡಿಮೆ ಅಮೌಂಟ್ ಮಾಡಿ ದೊಡ್ಡ ಲಾಭವನ್ನು ಗಳಿಸ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ಬೇಗ TFT ಟೋಕನ್ ಅನ್ನ ನೀವು ಒಂದು $10 ಅಥವಾ $20 TFT ಟೋಕನ್ ಬಿನಾನ್ಸ್ ಸಿಗುತ್ತೆ ನಿಮಗೆ. ಅದನ್ನ ಫ್ಯೂಚರ್ ಪ್ಲಾನ್, ನಿಮ್ಮ ಮಕ್ಕಳಿಗೆ ಫ್ಯೂಚರ್ ಪ್ಲಾನ್ಗೆ ಅಂತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆದಷ್ಟು ತಗೊಂಡು ನಿಮಗೆ ಟೆಸ್ಟ್ ವ್ಯಾಲಿಟ್ ಅಥವಾ ಟೋಕನ್ ಪ್ಯಾಕೆಟ್ ಅದರಲ್ಲಿ ಹಾಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಮತ್ತೆ ಇನ್ನೇನಾದ್ರೂ ನಿಮ್ ಕಡೆ ಕ್ವಶನ್ ಇದ್ರೆ ನಿಮ್ಗೆ ನನಗೆ ಕೇಳಿ ಕ್ವಶನ್. ಸರ್ ಮಂಜುನಾಥ್ ಸರ್. ಓಕೆ ಸರ್. ಓಕೆ ಸರ್ ಮಂಜುನಾಥ್ ಸರ್, ಇವರು ನಮ್ಮ ಇವ್ರು ತೋಳನ ಸರ್ ಇದರಲ್ಲಿ ಲೈನ್ ಮೇಲೆ ಇದ್ದಾರೆ. ಅನುಪಮ್ ಸರ್ ತೋಳನ ಸರ್. ತಗೊಳ್ಳಿ. ಸ್ವಲ್ಪ ಇದ್ರಲ್ಲಿ ಇದ್ದೀನಿ, ತಗೊಳ್ಳಿ, ಲೈನ್ ತಗೊಳ್ಳಿ. ಓಕೆ, ಮೀಟಿಂಗ್ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಓಕೆ, ತಗೊಳ್ಳಿ. ನಾನು ಗಾಡಿಯಲ್ಲಿ ಇದ್ದೀನಿ ಸ್ವಲ್ಪ. ತಗೊಳ್ಳಿ. ಒಂದು ಸ್ವಲ್ಪ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ನಾನು ಬರ್ತೇನೆ. ಅನುಪಮ್ ಸರ್ ನಮಸ್ತೆ. ಆಲ್ರೆಡಿ ಈಗ ಎಲ್ಲರೂ ಹಳೆಯ ಪೇಮೆಂಟ್ ಎಲ್ಲರೂ ಆಕ್ಟಿವ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಎಲ್ಲರಿಗೂ ಬರ್ತಾ ಇದೆ. ಮತ್ತೆ ಇಲ್ಲಿ ಕೆಲವರು ಇನ್ನು ವೇಟ್ ಮಾಡ್ತಾ ಇದ್ದೇವೆ. ಖಂಡಿತ ಇಲ್ಲಿ ವೇಟ್ ಮಾಡಿ ಡಿಸೆಂಬರ್ ಎಂಡಿಗೆ ನಮ್ದು ಏನೇನು ಪೆಂಡಿಂಗ್ ಅಮೌಂಟ್ ಇತ್ತು ಎಲ್ಲವನ್ನು ಕಂಪನಿ ಕೊಟ್ಟಿದೆ. ಬಟ್ ಏನಪ್ಪಾ ಅಂದ್ರೆ $60 ನಮಗೆ ಜಸ್ಟ್ ಅವರು ಡೈಲಿ $1 ಕೊಡ್ತಾನೆ ಇದ್ದಾರೆ ಕಂಟಿನ್ಯೂ. ಈಗ ಅನುಪಮ್ ಸರ್ ಆಲ್ರೆಡಿ ಅವ್ರದ್ದೊಂದು $50,000 ಇತ್ತು. ಬಂದ್ರ ಸರ್ ಅನುಪಮ್ ಸರ್? ಶಂಕರ್ ಸರ್? ಸರ್ ಬರ್ತಾರೆ ಸರ್. ಒಂದ್ ನಿಮಿಷ ಸ್ವಲ್ಪ ಅವರು ಇದ್ರಲ್ಲಿ ಗಾಡಿ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಸರ್. ಸರ್ ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದ್ರೆ ಕಂಪ್ನಿ ಬಗ್ಗೆ ಕ್ವಶನ್ ಕೇಳಬಹುದು, ಎಲ್ಲಾ ಕ್ವಶನ್ ಕ್ಲಿಯರ್ ಮಾಡುವ. ಏನೇನ್ ತಲೆಯಲ್ಲಿ ಡೌಟ್ ಇದ್ರೆ ನಾನು ಅದ್ರಲ್ಲಿ ಹಾಕಿದೀನಿ ಸರ್, ಇದ್ರಲ್ಲಿ ದುಡ್ಡು ಹಾಕಿದೀನಿ ಸರ್, ಇದ್ರ ಬಗ್ಗೆ ಏನ್ ಗ್ಯಾರಂಟಿ ಕೊಡ್ತಾರೆ ಅಂತ ನೀವು ದಯವಿಟ್ಟು ಕೇಳಬೇಡಿ. ಯಾಕಂದ್ರೆ ಗ್ಯಾರಂಟಿ ಅನ್ನೋದು ಮನುಷ್ಯನ ಗ್ಯಾರಂಟಿ ಇರಲ್ಲ. ಸೊ ನಾವು ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಕಡಿಮೆ ಅಮೌಂಟ್ ಅಲ್ಲಿ ದೊಡ್ಡ ಅಮೌಂಟ್ ತಗೊಂಡೋಗಿ. ನಾವು 4 ವರ್ಷ ಆಯ್ತು ಸರ್ ಈ ಕಂಪ್ನಿಯಲ್ಲಿ ಬಂದು. ನಾವು ಕೂಡ $100 ಬಂದೇವಿ. ನಮಗೆ ಕೂಡ ಇದು ಅಸೆಟ್ ನೋಡಿದ್ರೆ ನಿಮಗೆ 12 ಲಕ್ಷ 20 ಲಕ್ಷ ಅಸೆಟ್ ಇದೆ ನಮಗೆ. TFT ಟೋಕನ್ ಕೂಡ 14 ಲಕ್ಷ TFT ಟೋಕನ್ ಇದೆ ಸ್ನೇಹಿತರೆ. ಅದಕ್ಕೆ ಡೈಲಿ ಕೂಡ 1.5% ಕೊಡ್ತಾ ಇರ್ತಾನೆ ನಮಗೆ. ಸೊ ಯಾವ್ದು ಕೂಡ ನಿಮಗೆ $1 ಕೂಡ ನಮ್ಮ ಕಂಪನಿಯಿಂದ ಮೋಸ ಆಗಲ್ಲ ಸ್ನೇಹಿತರೆ. ಯಾರು ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಇದುವರೆಗೆ ಯಾರು ಕೂಡ ಹೇಳಿಲ್ಲ ನಮಗೆ ಸ್ನೇಹಿತರೆ. ಆದ್ರೆ 9 ತಿಂಗಳು ಯಾಕೆ ಬಂದ್ ಮಾಡಿದ್ರೆ ಅಂದ್ರೆ TFT ಟೋಕನ್ ಲಾಂಚ್ ಮಾಡೋ ಸಂಬಂಧ ಅವರು ಇದು ಮಾಡಿದ್ರು ಸ್ನೇಹಿತರೆ. ಸೊ ಸರ್ ಅವ್ರು ಕಾಲ್ ಮಾಡ್ತಾ ಇದ್ರೆ, ಒಂದ್ ನಿಮಿಷ. ಹಲೋ ಮಂಜುನಾಥ್. ಸರ್ ಒಂದ್ ನಿಮಿಷ ಸರ್. ಹಲೋ ಸರ್. ಹಲೋ ಹೇಳಿ. ಹಲೋ ಮಂಜುನಾಥ್ ಸರ್. ಹೇಳಿ ಸರ್, ಹೇಳಿ. ನಾನ್ರಿ ಶಂಕರ್ ಅಂತೇಳಿ ಹುಬ್ಳಿಯಿಂದ ಮಧ್ಯಾಹ್ನ ಮಾಡಿದ್ರಲ್ಲ. ಗೊತ್ತಾಯ್ತು. ಅದೇ TFT ಟೋಕನ್ ಅಂದ್ರೆ ಏನ್ ಸರ್? ಟ್ರಸ್ಟ್ ವಾಲೆಟ್ ನೇ ಪರ್ಚೇಸ್ ಮಾಡೋದು ಹೇಳಿದ್ರಲ್ಲ ಶಂಕರ್ ಸರ್. TFT ಟೋಕನ್ ಅಂದ್ರೆ ಸರ್ ಆಲ್ರೆಡಿ ಇವರು ಒಂದು 9 ತಿಂಗಳಿಂದ ಒಂದು ಕಾಯಿನ್ ಲಾಂಚ್ ಮಾಡಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಬೈ ಮಾಡ್ಕೋಬಹುದು. ಈಗ ಜೋರ ಪೈಸೆ ಲೆಕ್ಕದಾಗಿದೆ ಅದು. ಈಗ TFT ಟೋಕನ್ ಎಲ್ಲಿ ಬಿನಾನ್ಸ್ ನೊಳಗೆ ಬೈ ಮಾಡಬೇಕು ಸರ್ ಅದು? ಅಲ್ಲ, ಬಿನಾನ್ಸ್ ಅಲ್ಲಿ ಇಲ್ಲ. ಈಗ ಟೋಕನ್ ಪಾಕೆಟ್, ಮೆಟಾಮಾಸ್ಕ್ ಎಲ್ಲ ಎಕ್ಸ್ಚೇಂಜ್ ಅಲ್ಲಿ ಇದೆ ಈಗ ಅದು. ಅಂದ್ರೆ ವಾಲೆಟ್ ಬಾಯ್ ಅಂದ್ರೆ USDT ಇಂದ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ಅಲ್ಲಿ ಬೇಕಾದ್ರೆ ಬೈ ಮಾಡಿ ಇಟ್ಕೋಬಹುದು. ಯಾಕಂದ್ರೆ ಈಗ ಲಾಂಗ್ ಟರ್ಮ್ ಪ್ರೋಸೆಸ್ ಗೆ ಅವರು TFT ನ ಸ್ವಂತ ಹೊರದೆ ಒಂದು ಬ್ಲಾಕ್ ಚೈನ್ ಅಲ್ಲಿ ತರ್ತಾ ಇದಾರೆ. ಈಗ ಟ್ರಸ್ಟ್ ವಾಲೆಟ್ ನೊಳಗ USDT ಇದ್ರ ಅದನ್ನ ಬಾಯ್ ಮಾಡ್ಕೋಬಹುದು, ಕನ್ವರ್ಟ್ ಮಾಡ್ಕೋಬಹುದು ಅಂದ್ರೆ. ಹೌದೌದು, ಮಾಡ್ಬೋದು. ಮಾಡ್ಬೋದು. ಹೌದೌದು. ಈಗ ಆಲ್ರೆಡಿ ನಮ್ದು ಒಂದು ಮುಂಚೆ ಅವರು ಕೊಟ್ಟಿದ್ರು ನಮಗೆ. ಈಗ ಆಲ್ರೆಡಿ ನಮ್ದು ಒಂದು $14 ಲಕ್ಷ ಇದೆ. ಅಂದ್ರೆ 14 ಲಕ್ಷ TFT ಇದೆ. ಅದಕ್ಕೆ ಇಂಟ್ರೆಸ್ಟ್ ನಮಗೆ 1% ಅಂತ ನಿಮಗೆ
ಸ್ಕ್ರೀನ್ ಶೇರ್ ಮಾಡ್ತೇನೆ ನೋಡಿ, ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ ನೋಡಿ, ನಿಮಗೆ ಕ್ಲಿಯರಿಟಿ ಕೊಟ್ಟು ಬಿಡ್ತೇನೆ. ಹಾ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ? ಆಗ್ತಾ ಇದೆ. ನೋಡಿ ಸರ್, ಈಗ ನಂದು ಜಸ್ಟ್ $50 ನಾನು ಕಾಣ್ತಾ ಇದೆಯಾ? ಕಾಣ್ತದೆ. ನೋಡಿ ಸರ್, ನಾನು ಜಸ್ಟ್ $50 ಹಾಕೊಂಡು ಬಂದು ಬೈ ಮತ್ತೆ ಇದನ್ನ ಸೇಲ್ ಮಾಡ್ತಾ ಹೋದೆ. $60 ಹಾಕಿದ್ದೆ ಟೋಟಲ್. ನಂದು ಅವಾಗ ನಾನು ಜಸ್ಟ್ ಸ್ಟಾರ್ಟಿಂಗ್ ಬಂದಾಗ $100 ಹಾಕಿ ಬಂದಿರೋದು. ಈಗ $9,477 ಇದೆ. ನೀವು ಇದರಲ್ಲಿ ಒಟ್ಟು ಎಷ್ಟು ವಿಡ್ರಾಲ್ ಮಾಡೇ ಇಲ್ಲ ಸರ್ ಇಷ್ಟು ಇದ್ರೊಳಗೆ ಒಟ್ಟ? ಇಲ್ಲ, ಸ್ಟಾರ್ಟಿಂಗ್ $400-500 ವಿಡ್ರಾ ಮಾಡಿದ್ದೆ. 9 ತಿಂಗಳಿಂದ ನಮಗೆ ಸೇಲ್ ಆಪ್ಷನ್ ಕೊಟ್ಟಿದ್ರು. ಕಂಪನಿ ಯಾವುದೇ ವಿಡ್ರಾಲ್ ಮಾತ್ರ ಇದ್ ಮಾಡಿದ್ ಬಿಟ್ರೆ ಯಾವುದನ್ನು ನಮಗೆ ಸ್ಟಾಪ್ ಮಾಡಿರ್ಲಿಲ್ಲ. ಈಗ ಅದಕ್ಕೆ ನಮಗೆ ಈಗ $60 ಹಾಕಿದಕ್ಕೆ $9,477 ಅಲ್ಲಿ ಇಲ್ಲಿ ನೋಡಿ ನಮಗೆ 1.5% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದೇ ನಮ್ಮನ್ನ ಫೋಕಸ್ ಆಗಿ ಎಲಿಜಿಬಲ್ ಮಾಡಿದ್ದಾರೆ ಇದಕ್ಕೆ. 1.5% 1.5% ಅಂತ 20% ನಮಗೆ ವಿಡ್ರಾಲ್ ಕೊಡ್ತಾನೆ ಇದರಲ್ಲಿ, ಅಂದ್ರೆ 180 ಡೇಸಿಗೆ. ಇದಕ್ಕೆ ಡೈಲಿ $1 ಕಂಟಿನ್ಯೂ ಬರ್ತಾ ಇರುತ್ತೆ. TFT 14 ಲಕ್ಷಕ್ಕೆ 7,59,000 ಆಗಿದೆ ನಮ್ದು ಆಲ್ರೆಡಿ. ಅಲ್ಲ ಸರ್, ಈಗ ಅಷ್ಟ ಆಗೈತಲ್ಲ, ಅಷ್ಟನ್ನು ನೀವು ವಿಡ್ರಾಲ್ ಮಾಡ್ಕೋಬಹುದಾ? ಈಗ ವಿಡ್ರಾಲ್ ಕೊಡ್ತಾರೆ ಅಂದ್ರೆ 6 ಮಂತ್ಗೆ ಒಂದು ಅಪ್ಡೇಟ್ ಕೊಟ್ರೆ ಕಂಪನಿ ಬರ್ಡನ್ ಆಗುತ್ತಲ್ವಾ? ಕಂಪನಿ ಬರ್ಡನ್ ಆಗೋದಕ್ಕೆ 20% ರಿಲೀಸ್ ಮಾಡ್ತಾರೆ. ಈಗ 4,833 ಅಂದ್ರೆ 1 ತಿಂಗಳಾಗಿದೆ. ಇಲ್ಲಿ 5 ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದು ಒಂದು $22,000-25,000 ಆಯ್ತಂದ್ರೆ 25 20% ರಿಲೀಸ್ ಮಾಡ್ತಾರೆ, ಅಂದ್ರೆ $4,000 ವಿಡ್ರಾ ಕೊಡ್ತಾರೆ. ಕಂಪನಿ ಲಾಂಗ್ ಟರ್ಮ್ ಪ್ರೊಸೆಸ್ ಮಾಡ್ತಾ ಇದಾರೆ. ಆಮೇಲೆ 30% ವಿಡ್ರಾಲ್ ಕೊಡ್ತಾರೆ. ಆಮೇಲೆ ಟೋಟಲ್ 50% ನಮ್ಗೆ ಕ್ಲಿಯರ್ ಮಾಡ್ತಾರೆ 1 ವರ್ಷದೊಳಗೆ. ಬಟ್ ಈ $9,477 ಕೊಡಲ್ಲ, ಯಾಕಂದ್ರೆ ಲೈಫ್ ಲಾಂಗ್ ನಮ್ಗೆ ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇದಕ್ಕೆ ಓಕೆ ನಮ್ ಡೆಪಾಸಿಟ್ ಇದ್ದಂಗೆ ಅದು. ಡೆಪಾಸಿಟ್ ಅಂದ್ರೆ ನಿಮ್ ಡೆಪಾಸಿಟ್ ಇಂಟ್ರೆಸ್ಟ್ ಈಗ ಬ್ಯಾಂಕ್ ಅಲ್ಲಿ 1 ಕೋಟಿ 50 ಲಕ್ಷ ಇಟ್ರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟ್ ಹೋಗ್ತಾರೆ ನೀವು? ಸರ್ ಈಗ $60 ಹಾಕ್ಸಿದ್ರಲ್ಲ ಇವತ್ತ, ಇದನ್ನ ಎಷ್ಟು ತಕ್ಕೋಬಹುದು ಸರ್? ನಾವು ಯಾವಾಗ ತಕ್ಕೋಬಹುದು, ಹೆಂಗ್ ತಕ್ಕೋಬಹುದು? $60 ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು ಸರ್. ಅದಕ್ಕೆ ಕಂಡೀಷನ್ ಯಾವುದೇ ಇಲ್ಲ. ಅದು ವಿಡ್ರಾಲ್ ಮಾಡದೇ ಇದ್ರು ದಿನ ರೀಕಂಪೌಂಡ್ ಆಗ್ತಾನೆ ಹೋಗ್ತೈತೆ ಸರ್? ಕಂಪೌಂಡಿಂಗ್ ಅಂದ್ರೆ ನೀವು ಡೈಲಿ ಸೇಲ್ ಮಾಡ್ಲೇಬೇಕು. ಇಲ್ಲಿ ರಿಸರ್ವ್ ಬಂದ್ ನಿಮ್ಗೆ ಗೊತ್ತಲ್ವಾ? ಸ್ಟಾರ್ಟಿಂಗ್ ರಿಸರ್ವ್ ಬಂದ ತಕ್ಷಣನೇ ಇದು ಸೇಲ್ ಆಪ್ಷನ್ ಕೊಟ್ಟು ಕಲೆಕ್ಷನ್ ಕೊಟ್ಟು ಒಬ್ಬಟ್ಟು ನೆಟ್ವರ್ಕ್ ಇಶ್ಯೂಸ್ ಬರಲ್ಲ. ನೀವು ಕಂಪಲ್ಸರಿ ಮಾಡಿರ್ ಮಾತ್ರ ನಿಮ್ಗೆ ಆಗುತ್ತೆ ಅದು. ಅಲ್ಲ ನಾ ಕೇಳ್ತಾ ಇರೋದು 20 ದಿನಕ್ಕೆ ಡಬಲ್ ಆಯ್ತಂತ ಇಟ್ಕೊಳ್ರಿ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಿದ್ರ ಅದು ಮತ್ತೆ 20 ದಿನಕ್ಕೆ ಮತ್ತೆ ಡಬಲ್ ಆಗುತ್ತಾ ಏನ್? ಹೆಂಗ್ ಆಗುತ್ತೆ ನಿಮ್ಗೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಿಮ್ ಕಂಪೌಂಡಿಂಗ್ ಆಗ್ತಾ ಇರುತ್ತೆ ಅದು. ನಾವು ಡೈಲಿ ಮಾಡ್ಬೇಕದು. ಡೈಲಿ ಮಾಡ್ಲೇಬೇಕು ಕಂಪಲ್ಸರಿ. ಮಂಜುನಾಥ್ ಸರ್, ಸರ್ ಅವ್ರ ಏನ್ ಕೇಳ್ತಾ ಇದ್ರೆ $60 ಹಾಕಿದ್ದೀನಲ್ಲ ಈಗ ಸರ್ ಹೊಸಬ್ರ ಇವತ್ತು ಬಂದಿದ್ದಾರೆ ಹೊಸಬ್ರು. ಸರ್ 25 ದಿವಸಕ್ಕೆ ಡಬಲ್ ಆಗುತ್ತೆ ಸರ್. 25 ದಿವಸಕ್ಕೆ ಡೈಲಿ ಕಂಪೌಂಡಿಂಗ್ ಆಗುತ್ತೆ. $60 ನಿಮಗೆ ಸರ್ 1.4 ಅಂತ ಅನ್ಕೊಳ್ಳಿ. 1.4 ಅಂದ್ರೆ $1.4 ಸಿಗುತ್ತೆ ನಿಮಗೆ. $100 ಆಯ್ತು ಅಂದ್ರೆ ನಿಮಗೆ ಅದು ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗುತ್ತೆ ಕಂಪೌಂಡಿಂಗ್ ಆಗುತ್ತೆ. 25 ಡೇಸ್ ಅಲ್ಲಿ ಅಮೌಂಟ್ ಡಬಲ್ ಆಗುತ್ತೆ ಸರ್. ಅಲ್ಲ ಸರ್, ಒಟ್ಟ ನಾವು ವಿಡ್ರಾಲ್ ಮಾಡ್ಲಿಲ್ಲ ಅಂತ ಇಟ್ಕೊಡ್ರಿ, ಡೈಲಿ ನಾವು ಅದನ್ನ ಸೇಲ್ ಬಾಯ್ ಮಾಡ್ತಾ ಹೋದ್ರ ಜಾಸ್ತಿ ಆಗ್ತಾ ಇರ್ತೈತೆ ಸರ್ ಅದು? ಆಗುತ್ತೆ ಸರ್, ಆಗುತ್ತೆ. ನಾವು ಆಕ್ಚುಲಿ ಹುಬ್ಳಿಯಿಂದ ಸರ್, ಮಂಜುನಾಥ್ ಸರ್ ಬಹಳ ವರ್ಷದಿಂದ ಪರಿಚಯ ನಮ್ಗೆ. ಇವತ್ತ ಜಾಯ್ನ್ ಆಗಿದ್ದೇವೆ ಸರ್ ನಾವು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಸರಿ ಸರ್ ಈಗ ಇದು ಏನಂತಂದ್ರೆ ಸರ್, ಈಗ ಸ್ಟಾರ್ಟ್ಶಿಪ್ ಬಗ್ಗೆ ಹೇಳೋದನ್ ಸರ್, ಈಗ ನೀವು $60 ಹಾಕ್ತೀರಾ ಸರ್. ಫಸ್ಟ್ ನಾವ್ ಎಲ್ಲರಿಗೆ ಫಸ್ಟ್ ನೀವು ಹಾಕಿರೋ ಅಮೌಂಟ್ ಅನ್ನ ವಿಡ್ರಾಲ್ ಮಾಡ್ಕೊಳ್ಳಿ ಸರ್. ಹಾ ಸರ್ 25 ಡೇಸ್ ಆದ ನಂತರ ಆಮೇಲೆ ಒಂದು ಇನ್ಕಮ್ ಸೆಟ್ ಮಾಡ್ಕೊಳ್ಳಿ ಸರ್. 25 ದಿವಸಕ್ಕೆ ಡಬಲ್ ಅಂದ್ರೆ ನನಗೆ ಇನ್ಕಮ್ ಎಷ್ಟು ಆಗಿರ್ಬೇಕು ಅಂತ ನೀವೇ ಎತ್ಕೊಂಡು ಒಂದು ಚಾರ್ಟ್ ಕೂಡ ನಾನು ರಿಲೀಸ್ ಮಾಡ್ತೀನಿ, ನಾಳೆ ಹಾಕ್ತೀನಿ ಸರ್ ಗ್ರೂಪಿಗೆ, ಆಲ್ರೆಡಿ ಕಳಿಸಿದ್ದೀನಿ. ಸೊ $50 ಬಂದವರಿಗೆ ಒಂದು ವರ್ಷಕ್ಕೆ ಏನ್ ಇನ್ಕಮ್ ಸಿಗುತ್ತೆ ಅನ್ನೋದನ್ನ ಕೂಡ ಅದನ್ನ ಕೂಡ ನಿಮಗೆ ನಾನು ವಿಡ್ರಾಲ್ ಮಾಡದೇ ಹೋದ್ರೆ, ಇಲ್ಲ ನಾನು 6 ತಿಂಗಳು ವಿಡ್ರಾಲ್ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು ಬೇರೆ ಸಿಗುತ್ತೆ. ಒಂದು ತಿಂಗಳಿಗೆ ಯಾರೇ ಇರ್ಲಿ ಸ್ನೇಹಿತರೆ, ಒಂದು ತಿಂಗಳಿಗೆ 1 ಲಕ್ಷ ಆದಾಯ ಬರೋಕೆ ಮಾಡ್ಕೊಳ್ಳಿ. ಎಸ್ ಸರ್, ನೀವು ಅದು 2 ಕಳಿಸ್ಬಿಡ್ರಿ ಸರ್. ಮಂಜುನಾಥ್ ಸರ್ ಅವತ್ತು ನೀವಾರ ಕಳಿಸ್ರಿ ನಮ್ಗೆ, ನಾವು ಪ್ಲಾನ್ ಮಾಡ್ತೀವಿ ಸರ್. ಓಕೆ ಸರ್, ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಚಾರ್ಟ್. ಮಂಜುನಾಥ್ ಸರ್ ಅಂತ ಸರ್ ಇನ್ವೈಟ್ ಮಾಡೋಣ ಸರ್. ಮಾಡಿ. ಓಕೆ ಸರ್. ಈಗ ನಮ್ ಗ್ರೇಟ್ ಲೀಡರ್ ಆದಂತ ಅನುಪಮ್ ಸರ್ ಅವರು ಈಗ ರಾಜಸ್ಥಾನದಿಂದ ಅವರು ನಾವು ಮಾತಾಡ್ತಾ ಇದ್ದ ಸ್ನೇಹಿತರು ಹಿಂದಿಯಲ್ಲಿ ಅವರು ಕೂಡ ಒಂದು ಅವ್ರ ಅನುಭವ ಹೇಳ್ತಾರೆ. ನಮ್ಮ ಎಲ್ಲರಿಗೂ ಲೀಡರ್ ಅವರೇ, ಅವ್ರ ಕಡೆಯಿಂದ ನಾವು ಡೈರೆಕ್ಟ್ ರಾಜಸ್ಥಾನದಿಂದ ನಾವು ಇಲ್ಲಿ ನಮ್ಮ ಕರ್ನಾಟಕ ತಂದಿದ್ದೇವೆ ಸ್ನೇಹಿತರೆ. ಅವರು ಕೂಡ ಮೀಟಿಂಗ್ ದಲ್ಲಿ ಇದ್ದಾರೆ. ಸರ್ ಜಿ ಆಪ್ ಆइए सर, वेलकम सर. सर अनुपम सर वेलकम. हाँ, गुड इवनिंग शंकर सर, मंजुनाथ सर, गुड इवनिंग. कैसे हैं आप सब लोग? जी बढ़िया सर, बढ़िया है सर. चलो, यहाँ पर लगभग 21 पार्टिसिपेंट्स है इंक्लूडिंग मी. सभी को मेरा प्रणाम, नमस्कार.
और बहुत टाइम बाद बहुत अच्छा लग रहा है ट्रेजर एनएफटी का मंच पे। नाम भले नोवा एनएफटी है लेकिन शरीर अलग, आत्मा वही है, इसलिए बहुत अच्छा लग रहा है। हाँ, और सिस्टम के बारे में सभी को सब कुछ पता है, लेकिन मैं एक दो तीन पॉइंट्स नया चीज ऐड करने जा रहा हूँ। अच्छा, हिंदी कंफर्टेबल है ना, इंग्लिश कंफर्टेबल होगा? सर आ रहे सर हिंदी सब लोग क्या चल दे, हिंदी कंफर्टेबल हिंदी चल दे। चलेगा? हिंदी चलेगा तो हाँ कंफर्ट ओके, थैंक यू। देखो, ट्रेजर एनएफटी का जब हम शुरुआत से काम किए थे, ट्रेजर एनएफटी बेसिकली 2021 में स्टार्ट हुआ था और 2024 तक लगातार ट्रेजर एनएफटी काम किया और लोगों को पैसा दिया है। मुझे अभी भी ध्यान है, लोगों ने ऐसा ऐसा दिन आया था, 6 लेवल का जो लीडर से एक एक दिन 20-20 हजार यूएसडी का भी विड्रॉल लिया है और 70 आवर्स के अंदर अंदर सबका $20,000 क्रेडिट होता था। ये आज भी मुझे ध्यान है। सबसे बड़ा प्लस पॉइंट क्या है यहाँ पर, ट्रेजर एनएफटी अभी जो और मॉडिफाइड हो चुका है, मॉडिफाइड इन द सेंस क्यों हो चुका है, अभी और परिपक्व हो चुका है सिस्टम। कुछ लोग गलत लोग सिस्टम में आ चुका था बोल के काफी डिस्टरबेंस हुआ, जैसे बिलाल हो गया, जैसे वो डेविड हो गए। इसके चलते हम लोगों को बहुत सफरिंग्स मिला। मुझे अभी भी ध्यान है, बिलाल रेगुलर हम लोग का जब सैलरी होता था, किसी को 250 मिला तो बस $10 दे दो, किसी को 500 तो $50 दे दो, ऐसा करते एक हैरेसमेंट चलता था। तो ये सब चीज अभी बंद हो चुका है। अभी एक स्मूथ बिजनेस और रियल बिजनेस बढ़िया लेवल पे स्टार्ट हो चुका है। और जो मैं सबसे बड़ा पॉइंट आपको डिस्कस करने जा रहा हूँ, अभी कंपनी का मैंने सीनियर से भी डिस्कस किया। मेरा जो हालांकि 6 लेवल में मैं भी था, बाकी मेरा जो सीनियर तो वो भी 6 लेवल का ही लोग है, लेकिन जो लोग मेरे से आगे सिस्टम में आया था ट्रेजर एनएफटी में, दिवाकर सर हो गया, ऋतिक भारती हो गया, खासकर दिवाकर सर से मेरा पूरा रेगुलर बात हो रहा है। अभी कंपनी का जो मिशन विजन बहुत बड़ा है, क्योंकि इनका कम्युनिटी बहुत बड़ा है। ऑफिशियली 60-70 लाख बोला जाता है, लेकिन अगर हम ऑफिशियली सोचे तो 60-70 लाख है, लेकिन इससे ऊपर ही है। अगर हम टोटल हिसाब करें तो मोर देन 1 करोड़ के ऊपर टोटल लोग होगा ऑल ओवर यूनिवर्स मिला के। और सबसे बड़ा प्लस पॉइंट क्या है, अभी जो सिस्टम इन्होंने किया, 2-3 पॉइंट मुझे बहुत अच्छा लगा, इसलिए मैं सिस्टम में अभी मैं बहुत ज्यादा दिन काम नहीं शुरू किए, क्योंकि मैं पहले मेरे को शंकर सर कॉल किया था, मैं समझा नहीं था, मैं सोचा था कोई और कंपनी के लिए शायद सर मेरे को अप्रोच कर रहा है। तो मैंने इसलिए क्योंकि मैं रियल एस्टेट का भी बिजनेस है, मैं उसी में बिजी था, तो मैंने सर को बोला सर अभी तो थोड़ा इस तरह से अभी ये नहीं करेंगे, बाद में देखेंगे। तो बाद में मुझे पता चला, जब दिवाकर जी मेरे को बताया कि नोवा एनएफटी ट्रेजर एनएफटी भी है और टोटल, तो मैंने चेक करके देखा, आज से 10 दिन पहले मैंने इस सिस्टम को शुरू किया और अभी तक मैं गॉड ग्रेस मैंने 9 लोग डायरेक्ट कर चुका हूँ ये 10 दिन में। आज एग्जैक्टली 10 दिन है, आज एग्जैक्टली 10 दिन है जो मैंने 9 लोग में डायरेक्ट मेरा हो चुका है, क्योंकि मैंने जब शुरू किया तभी 4 लोग का ऑलरेडी एडेड था मेरा ए में, और बीआरसी में भी मेरा नियरली 100 होने को जा रहा है। तो मैं एक ही चीज कहना सबको मैं एक ही चीज कहना चाहता हूँ, सभी लोग जो लोग पुराने लोग हैं, सभी लोग अपना अपना जो ए है, डायरेक्ट स्पॉन्सर व्यक्ति है, उन लोगों से संपर्क करें और उन लोगों का जो पुराना हिसाब किताब है वो उन लोगों को बताए, ऐसा करके 180 डेज में लोगों को जो 20%, 30%, 50% का रेशियो में जो फंड रिफंड मिलेगा, ताकि सबका घर में खुशी आएगा, पुराना पैसा आएगा, जब सबका घर में खुशी आएगा और सभी लोग जल्द से जल्द इसको क्रिएट करें। कुछ लोगों का कोई क्वेश्चन हो वो अपना अपलाइन से संपर्क करे, किसी को जरूरत है मेरे से बात करे, कोई दिवाकर जी से बात करे, जिनको भी कोई सवाल हो। हालांकि कोई सवाल होना नहीं चाहिए, तो सिस्टम में अभी ऑलरेडी 12 लाख लोग इस 2 महीने का दरमियान ऑलरेडी ज्वाइन हो चुका है और काफी लोग अभी एक आध लोग 6 लेवल पे भी पहुंचा है, 5 लेवल पे भी 2-3 लोग पहुंचा है, तो काफी अच्छा लेवल पे वर्क हो रहा है। और एक सबसे वाला जो पॉइंट जो मैं डिस्कस करने जा रहा हूं, लोग तो पूछता है सिस्टम कब तक चलेगा, ये सिस्टम पूछता है, हर आदमी पूछता है। कंपनी के जो प्लानिंग से है, मैं आपको बताऊं, मैं बहुत इंटरनल न्यूज में आपको बता रहा हूं, मैंने सारी चीज छानबीन करके ये न्यूज निकाला। फ्यूचर में कंपनी दाव में प्रवेश करेगा, यानी डिसेंट्रलाइज्ड ऑटोमेटेड सिस्टम। तो ये दाव सिस्टम जो है उसमें क्या होगा, यहाँ पर फिर स्टाफ मामला नहीं रहेगा, सारे ऑटोमेटिक होगा। पे आउट का भी मामला तो कोई स्टाफ के ऊपर डिपेंडेंसी होना नहीं पड़ेगा कंपनी को, ऑटोमेटिक लेवल पे पे आउट निकलेगा, डिसेंट्रलाइज सिस्टम हो जाएगा। तो आने वाले दिन ये सिस्टम नोवा ट्रेजर एनएफटी कभी भी बंद ही नहीं होगा, क्योंकि कोई सिस्टम जब गांव में आ जाता है, डिसेंट्रलाइज ऑटोनोमस सिस्टम में आ जाता है,
तो वो सिस्टम कभी भी बंद नहीं होता, क्योंकि वहां पर कोई किसी का हाथ में पेमेंट सिस्टम नहीं होता है, वो इन पब्लिक हैंड में होता है। वो ये करेंगे तभी पेमेंट आ जाएगा। तो आने वाला फ्यूचर कंपनी का ये होने जा रहा है, इसलिए सिस्टम कभी भी बंद होने वाला नहीं है। ये सबसे बड़ा प्लस पॉइंट है। और मैंने काफी रिसर्च करने के बाद ये पॉइंट निकाला मैंने, ये दाव में भी आ जाएगा तब लोगों को बहुत खुशी हो जाएगा। अभी भी लोगों का मन में ये हो सकता है 2 साल चलेगा, कोई 3 साल चलेगा, 4 साल चलेगा, सिस्टम लंबा चलेगा, लेकिन उसके बाद ये दाव में कन्वर्ट हो जाएगा। और एज सुन एज इट बिकम्स कन्वर्टेड टू दाव, तो उसके बाद सिस्टम और स्मूथ हो जाएगा। तो ये कह सकता हूं, ये गुड न्यूज देने के लिए मैं आज इस मीटिंग में आया था। जब सर को मैं पर्सनली उस दिन बोल रहा था, तो मैंने सर बोला मेरे को मीटिंग में भी आप थोड़ा सा बताएगा। तो ये दाव वाला न्यूज मैंने निकाल चुका हूं, और आने वाले दिन में ये दाव वाला मामला भी पता चलेगा, ऑफिशियली कंपनी बताएगा। ये अनऑफिशियली न्यूज मेरे को मिला है, ये न्यूज ऑफिशियल लेवल पे भी आने वाला दिन मिलेगा। ये है सर ये साल में हो जाएगा क्या सर दाव? देखो, ये तो कंपनी का डिसीजन होगा, लेकिन ये होगा, बहुत जल्द होगा। और अभी जैसे ही पहला किस्त लोगों का जाएगा ना, अब तो 12 लाख लोग 13 लाख लोग है ना, पहला किस्त जाने का इसका भीड़ का सैलाब देखना, कितना भीड़ होता है। अभी तो कम्युनिटी आ रहा है, कुछ लोग डाला सोच रहा है, किस्त जैसे ही कंपनी ऐसा कि इसको सिस्टमाइज बनाया ना, तो कंपनी को ऊपर भी कोई टेंशन नहीं है। सिस्टम क्रिएट किया, हर एक व्यक्ति जो 20%, 30%, 50% सिस्टम जो किया है, बहुत अच्छा लेवल पे क्रिएट किया है। तो इसलिए बहुत स्मूथ वे से सिस्टम चलेगा। अब मेरा सीनियर है का पर डे का इनकम आ रहा है $110 से $120। 2 महीने इन्होंने काम शुरू किया है। 5 दिसंबर काम स्टार्ट हुआ, 7 दिसंबर से काम स्टार्ट किए हैं। तो काफी अच्छा लीडर्स, आप लोग भी अपने पे आउट्स देख रहे हो, तो अच्छा लेवल पे जैसे 2 आवर्स का सिस्टम था, वो सिस्टम में पे आउट जनरेट हो रहा है, दिया जाता है। और मिस्टर रॉय तो वो भी दिखाता है कितना डिपॉजिट हुआ, कितना विड्रॉल हुआ, वो भी दिखाता है। ये भी एक बहुत बड़ा पॉइंट उन्होंने बहुत, मतलब हम लोगों को इसको शो करता है सुबह शाम जब भी उन्होंने मीटिंग लेते हैं। तो हम लोग बेफिक्र होकर इस काम को करें। जो सपना पिछले बार हम लोगों का पूरा नहीं हो पाए थे, बहुत लोग बहुत सपना लेके आए थे, तो जब इस बार वो जरूर पूरा हुआ। कुछ गलत लोगों की वजह से ट्रेजर एनएफटी में बहुत दिक्कतें आए थे, वो गलत लोग ऑलरेडी मैनेजमेंट में निकाल चुका है। तो स्टीव एंडरसन जो है उन्होंने ऑलरेडी गलत लोगों को ऐसे बहिष्कार कर चुका है। तो अभी बहुत अच्छा लेवल पे बाय गॉड्स ग्रेस सिस्टम चल रहा है, और आने वाले दिन में और अच्छे लेवल पे चलेगा। अभी तो मास आना, क्राउड्स आना चालू हुआ, 12 लाख लोग आया है 2 महीने में। तो आने वाले 2 महीने से ग्रोथ ऑटोमेटिक सोच लो। और पहला किस्त जब लोगों को मिलना स्टार्ट हो जाएगा आफ्टर 180 डेज, तब आप भीड़ का सैलाब देखना किस तरह से, मतलब मार्केट में और कोई कंपनी दिखेगा नहीं, सिर्फ नोवा ट्रेजर एनएफटी दिखेगा। ये पॉइंट मैं आज बता रहा हूं। आने वाले 2 से 4 महीने का अंदर, अभी 2 महीने, आने वाले 4 महीने बाद, 180 डेज बाद जब स्टार्ट होगा, वो पुराना किस्त मिलना शुरू होगा, तब आप याद कर, अनुपम जी इस चीज बोला था 13 फरवरी 2026 को, अनुपम जी पहले ही बोला था ये चीज। तो आप लोग जो भी लोग डरे, बिल्कुल डरने का कोई मामला नहीं है, क्योंकि यहाँ पर हम लोग कोई लाख रुपए नहीं लगा रहे हैं, और कोई 10 लाख रुपए लगा रहे हैं। यहाँ पर 60, 50 यानी 110 से हम लोग शुरू कर रहे हैं। कुछ लोग 60 में भी शुरू किया है, जिनका फाइनेंशियल का प्रॉब्लम नहीं, वो 110 में करे, जिसको 500 का, जो अपना मर्जी से करे, कोई प्रॉब्लम नहीं है। और मैंने 110 से शुरू किया था। मैं अब लगभग मैं बताऊं, मेरे फोन पे पूरा ये है, देख के आपको एग्जैक्टली बताता हूं मेरा फिगर जो है। तो मतलब मैं रेगुलर भाई 10 दिन से ये काम कर रहा हूं, और 10 दिन में भाई गॉड से बहुत अच्छा लेवल पे मेरे को सिस्टम दिख रहा है। मुझे काफी इसका एडिशनल रिवार्ड्स भी मिला है। मैं सोच रहा है कैसे आया, तो मैंने अपलाइन से पूछा, बोला हाँ इस तरह से है। आप जैसे आप फ्रिक्वेंटली लोगों को ज्वाइन हो रहा है आपका, तो ऑटोमेटिक आपको एक्स्ट्रा रिवार्ड्स भी मिल रहा है। 1 मिनट आप लोग लाइन पे रहे, मैं इसको ओपन कर रहा हूं मेरा, और मेरा एग्जैक्टली आज 10 दिन हुआ, एग्जैक्टली मेरा 10 दिन हुआ है। 1 मिनट, मेरा दूसरा हैंडसेट में है ये, 1 मिनट। मेरा आवाज क्लियर आ रहा है ना? जी सर, जी पर्पल सर, क्लियर जी, क्लियर जी, क्लियर जी। हाँ, मैंने अभी इसको ओपन किया। देखो मेरा आज का जो डेट है वो है टोटल मेरा 10 बॉट एंड सोल्ड,
दैट इज 10 and 10, 20 ऑर्डर्स, ठीक है। और मेरा लॉक्ड सेविंग्स में भी ये वो भी मैं बता देता हूं। मेरा टोटल यूएसडीटी में जो है वो 3,14,527.69, 3,14,527 यूएसडीटी है। टोटल रिलीज इंटरेस्ट 42,461, 180 डेज का हिसाब किताब है। रिलीज डेट दिस टाइम 20%, 1.5% का ग्रोथ। पेंडिंग इंटरेस्ट 42,461.28। तो इस प्लस उसका भी दिख रहा है, टीएफटी का भी दिख रहा है 3 लाख जो टीएफटी बना हुआ है। और तीन लेवल पे दिख रहा है यूएसडीटी का, सॉरी टीएफटी का नहीं, 3 लेवल पे दिख रहा है कौन सा में कितना कितना है। तो टोटल कंपनी सेग्रीगेट करके वो भी दिखा दिया है। अब मैं आ रहा हूं इसमें, ये 10 दिन का मेरा क्या ये हुआ। मेरा डायरेक्ट में अभी 9 लोग है। जब मैंने शुरू किया था 4 लोग था, और जब मेरा बीसी में था उस वक्त 58, आज मेरे 84 है, ठीक है। आज का मैं अगर इनकम का बात करूं, आज मैंने एक स्पॉन्सर किया है जयपुर से, तो मेरे को एक्टिविटी 6 मिला है। अभी तक मेरा एक्टिविटी जो है, मैंने 110 से शुरू किया था, 60 आप लोगों को पता है वो शो करता नहीं, 50 शो करता है सिर्फ। अभी मेरा वॉलेट बैलेंस 229.54 है। मेरा आज का इनकम कॉम्प्रिहेंसिव में 19.05, जिसमें रिजर्व 5.47, टीम 7.58, एक्टिविटी 6। टोटल इनकम अभी तक मेरा रिजर्व टोटल आया है 30.43, टीम से मिला अभी तक 53.49 ये 10 दिन में, और एक्टिविटी मेरे को मिला है 95 एक्टिविटी में। तो क्योंकि कुछ रिवर्स भी ऐड होता है, मैंने सुना सर से। और आज का अगर बात करें तो 19.05, यानी लगभग 1900 रुपए आज का अर्निंग हुआ है। सही है और सर। टोटल मैंने जो 110 लगाया था, टोटल इनकम से शो हो रहा है दैट इज 178.92। दैट मींस विद इन 10 डेज मेरे 110 से ऊपर मेरा $68 ज्यादा इनकम है, $67। माय टोटल वॉलेट बैलेंस इज 229.54। ओके सर। तो ये 10 दिन में अगर हो सकता है, तो आने वाले दिन क्या होगा? बहुत बढ़िया होगा सर। बहुत बढ़िया। बहुत बढ़िया पॉइंट हो जाएगा आपका। Really, I am very much thankful, sir. Because initially I did not understand what this guy told me. It is really a great privilege to be a business partner with शंकर सर। आप लोगों का साथ बहुत अच्छा लग रहा है मुझे, क्योंकि मैंने कर्नाटक काफी बार आया हूँ, आप लोग का वहाँ जरूर नहीं आ पाया। इस बार आने का इच्छा है। मैं बैंगलोर 2013 में मैंने एक कंपनी में वर्क किया था, 5 स्टार बाउंड्री बोल के। तो वहां पर मैंने 3 महीने बैंगलोर रहा। कन्नड़ा पीपल आर वेरी गुड। मैंने 2-3 वर्ड भी सीख के आया था, चनागिरी सीख के आया, सल्पा वेगामनी सीख के आया। तो स्टिल आई रिमेम्बर। हाँ, तो बहुत अच्छा। कभी भी वो मिले, मौका मिले तो जरूर करक आएंगे। अब कर्नाटक काफी जगह मैंने विजिट किए हैं। हाँ, तो बहुत अच्छा लगा मुझे, बहुत ही अच्छा लगा। और शंकर सर के ऊपर रियली मैं वेरी मच ग्रेटफुल हूँ। उन्होंने ही मेरे को पहला दफा बताया था, जबकि मेरे इमीडिएट अप्लायंस उन लोग मुझे कुछ भी इंफॉर्मेशन नहीं दिया, ये कब स्टार्ट हुआ, क्या हुआ, कुछ भी नहीं बोला। बाद में दिवाकर जी जब मेरे को बताया कुछ दिन पहले, तो मैं समझा ये नोवा एनएफटी। जैसे सर ने जब बोला ये ट्रेजर का, मैं समझा नहीं था। मैं सोचा कोई और कंसेप्ट के बारे में शायद बोल रहा है। तो अगर मुझे पहले पता होता तो मैं इमीडिएटली उसी दिन से शुरू कर देता। एनीवे, ज्यादा कुछ लेट है नहीं, अभी तो इनिशियल फेज है सब कुछ। और उम्मीद करें हम लोग सभी लोग यहाँ पर जितना लोग हैं, 17 पार्टिसिपेंट्स विथ ऑल योर टीम, मेरे तरफ से बेस्ट विशेस है। आप लोग बहुत जल्द एक एक करके लेवल कीजिए। और मैं सबको एक ही बात बोलना चाहता हूं, ये मेरा पर्सनल व्यू से मैं बता रहा हूं, कोई बड़ा फंड ऐड मत कीजिए, प्रोसेस वाइज चलिए। कुछ लोग है, क्योंकि मुझे याद है पिछले बार कोई बंदा 25,000 यूएसडी लगा था अजमेर राजस्थान से, मेरा टीम में नहीं। तो वो हिसाब से काम करना मेरे हिसाब से लगता है इट इज नॉट वेरी फेयर। हम नेटवर्क मार्केटिंग में आते हैं छोटा पैसा लगा के बड़ा पैसा कमाने के लिए। हमें मेहनत करना है। हमें ये नहीं हम $10,000 लगा दिए, $20,000 लगा दिए, नो। हमें मेहनत करना है। हमें $110 लगाए या भले $500 भी अगर हम लगाते हैं मैक्सिमम टू मैक्सिमम, हमें वर्क करना है। हमें वर्क करके अपना, क्योंकि हम वर्क करके जो जगह पहुंचेंगे ना, उसका सक्सेस का मजा कुछ और है। एक अमीर बाप का घर का जो बच्चा होता है, उसको पता नहीं है, कभी उसने मेहनत नहीं किया। उसने गाड़ी खरीदा, मान के चलो आज का दिन में एक मर्सिडीज बेंच खरीदा, और आज मेहनत करके कोई बंदा, एक स्कूल टीचर हो, कुछ भी हो, वट एवर हिज डेजिग्नेशन, या बिजनेसमैन हो, उसने मेहनत करके जो एक मर्सिडीज बेंच खरीदा, तो दोनों में जो सक्सेस का वो है ना, तो बहुत अलग है, ये मैं मानता हूं। पैसा लगा के आज ही कोई बंदा 30,000 यूएसडी डाल के कोई 6 लेवल लेगा, मेरा नजर में वो कोई अचीवर है ही नहीं। इज नॉट एट ऑल अचीवर। अचीवर तो वो है जो यहाँ पर एटलीस्ट $110, $200 या $500 लगा के वर्क करके 30,000 यूएसडी तक पहुंचे और अपनी टीम को भी पहुंचाए। तो उसको मैं लीडर बोलता हूं, उसको अचीवर बोलता हूं।
टेजर एनएफटी जब मैंने शुरू किया था मेरे को काफी लोगों ने ट्रोल किया था बिकॉज माई इन्वेस्टमेंट वॉज ओनली $100। बहुत लोगों ने मुझे ट्रोल किया था, या आपने एक्स्ट्रा पैसा नहीं लगाया, आपका टाइम लग रहा है, आपने ये किया। मैं बोला वॉट एवर इट इज माई विजन, माई थिंकिंग। क्योंकि नेटवर्क मार्केटिंग में 19 साल से करूं, मुझे पता है छोटा अमाउंट लगा के बड़ा पैसा कमाना ही नेटवर्क मार्केटिंग है। अगर हमें 10 लाख रुपए हमारे पास होता, 10 लाख 20 लाख होता, तो हम ये काम नहीं करते, शायद दूसरा दुकानदारी में बैठते। तो ये मेरा पर्सनल व्यू है। लोगों को मैं सबको ये बोलता हूं, बहुत ज्यादा फंड लगाने का जरूरत है। अगर आपको लगाना ही है $500 लगाओ, इस तरह लगाओ, लेकिन लगा के, और वो जो अमाउंट है वो अमाउंट को फिर निकाल लो, पहले उसको निकाल के फिर आगे प्रॉफिट से प्रॉफिट क्रिएट करो। तो ये बोलना चाहता हूं। थैंक यू वेरी मच सर, आपने मुझे बोलने का मौका दिया इतना बड़ा मंच पे। शंकर सर, थैंक यू वेरी मच, अ ग्रेट प्लेजर। थैंक यू सर, ओवर टू यू सर। थैंक यू सर। बहुत बहुत धन्यवाद सर आपका, इस मंच पे आके आपको जरा आपके कुछ शब्दों रखे हैं हमारी मंच पे सर, हमारी छोटा मंच पे आज से शुरू किया सर। आप लोग आते रहिए सर, आपको मैं ऑलवेज इन्वाइट करते रहता हूँ सर। ओके सर, थैंक यू सर, वेरी मच। बिल्कुल, थैंक यू वेरी मच, थैंक यू सर, थैंक यू वेरी मच, थैंक यू। ಸ್ನೇಹಿತರೆ, ಎಲ್ಲರೂ ಕೂಡ ಈಗ ಅನುಪಮ್ ಸರ್, ನಮ್ಮ ಲೀಡರ್ ಆದಂತ ಅನುಪಮ್ ಸರ್ ಕೇಳಿದ ರಾಜಸ್ಥಾನದಿಂದ ಸ್ನೇಹಿತರೆ. ಸೊ ಅವರು ಕೂಡ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದು ದೊಡ್ಡ ಅಮೌಂಟ್ ಅಲ್ಲಿ ಇವತ್ತು ಕೂಡ $30 ಲಕ್ಷ ಕೂಡ $30,000 ಕೂಡ ಅವ್ರ ಹತ್ರ ಇದೆ ಸ್ನೇಹಿತರೆ. ಆ $30,000 ಡೈಲಿ ಇನ್ಕಮ್ 1.5 ನೀವು ಲೆಕ್ಕ ಮಾಡಿ ಸ್ನೇಹಿತರೆ ಎಷ್ಟು ಬರ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ. ಕಂಪನಿ ಕೂಡ ಇದು ಯಾಕೆ ಕೊಡ್ತಾ ಇದೆ ಅಂತ ಹೇಳಿ ಯಾರು ಕೂಡ ಒಂಥರ ಊಹೆ ಮಾಡ್ಲಿಕ್ಕಿಲ್ಲ ನಿಮಗೆ. ಸೊ ಈ ತರ ಕಂಪನಿ ಕೊಡ್ತಾ ಅಂತೇಳಿ 100% ಕೊಟ್ಟೆ ಕೊಡ್ತಾ ಸ್ನೇಹಿತರೆ. ನಮ್ಮ ಕಂಪನಿ ಸಮುದ್ರ ಇದ್ದಾಗೆ. ಸೊ ನಾವೇ ಅದು ಬಕೆಟ್ ಅಲ್ಲಿ ತೊಗೊಳ್ತಿರೋ, ಚರಿಗೆಲ್ಲಿ ತೊಗೊಳ್ತಿರೋ, ಇದರಲ್ಲಿ ಗ್ಲಾಸ್ ಅಲ್ಲಿ ತೊಗೊಳ್ತಿರೋ ನಮಗೆ ಬಿಟ್ಟು ವಿಚಾರ. ನಾವು ಹೇಗೆ ವರ್ಕ್ ಮಾಡ್ತೇವೆ ಅದನ್ನ ತೊಗೊಳ್ತೀವಿ ಸ್ನೇಹಿತರೆ. ವರ್ಕ್ ಮಾಡದೇ ಇದ್ರು ಕೂಡ ಪರವಾಗಿಲ್ಲ, ನೀವು ಇನ್ವೆಸ್ಟ್ಮೆಂಟ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ನೀವು ಪಾಕೆಟ್ ಅಲೋ ಮಾಡುತ್ತೆ, ಅಷ್ಟು ತಗೋತಾ ಹೋಗಿ ಸ್ನೇಹಿತರೆ. ಯಾವುದೇ ತರ ರಿಸ್ಟ್ರಿಕ್ಷನ್ ಇಲ್ಲ, ಟೀಮ್ ಮಾಡ್ಲೇಬೇಕಂತ ಏನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ ಸ್ನೇಹಿತರೆ. ಸೊ ಏನೇ ಕ್ವಶನ್ ಕೇಳಿದ ಸ್ನೇಹಿತರೆ ನಾವು ಆ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಶಂಕರ್ ಸರ್, ಸರ್ ಹೇಳಿ ಸರ್. ನಾವು ಒನರ್ಸಮ್ ಅಂತ ಕೂಡ್ಲಿಗಿಂದ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಹಳೆ NFT ಅಲ್ಲಿ ಒಂದ್ ಮನೇಲಿ 2 ID ಮಾಡಬಾರ್ದು, 2 ಮೊಬೈಲ್ ಅಂತ ಹೇಳಿದ್ರಿ, ಈಗ ಮಾಡ್ಬೋದಾ ಸರ್? ಸರ್ ಕಂಪ್ನಿ ರೂಲ್ ಪ್ರಕಾರ ನೋಡಿದ್ರೆ ಸರ್ ಫಸ್ಟ್ ಅದೇ ತರ ಇದೆ ಸರ್ ರೂಲ್. ಇದು ಈಗಲೂ ಕೂಡ ಅದೇ ತರ ಸರ್. ಈಗಿನ ಮಟ್ಟದಲ್ಲಿ ಏನಾದ್ರು 1-2 ಮಾಡ್ಕೊಂಡ್ರೆ ಮಾಡ್ಬೋದು ಸರ್, ಇಲ್ಲ ಅಂತಲ್ಲ. ಆದ್ರೆ ನಾಳೆ ಏನೋ ದೊಡ್ಡ ಮಟ್ಟಕ್ಕೆ ಹೋದ್ರೆ ಸರ್ KYC ಅಂತ ಬರುತ್ತೆ. KYC ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಫಸ್ಟ್ ಲಿಂದ ಹೇಳಿದ್ರು ಒಂದು ಕುಟುಂಬಕ್ಕೆ 1 ID ಮಾತ್ರ ಕೊಡಿ ಅಂತ ಹೇಳಿದ್ರು ಸ್ನೇಹಿತರೆ ಸರ್. ಅವಾಗ ಹೇಳಿದ್ರು, ಅವಾಗ ಇದನ್ನ ಹೇಳಿದ್ರು ಸರ್, ಇವು ಕೂಡ ಅದನ್ನ ಹೇಳಿದ್ರು ಅವರು. ಒಂದು ಕುಟುಂಬಕ್ಕೆ 1 ID ಸಾಕು. ಆದ್ರೆ ನಿಮ್ಮ ಬೇರೆ ಕುಟುಂಬ ಬೇರೆ ಊರಲ್ಲಿ ಇದ್ರೆ ಅಲ್ಲಿ ಬೇಕಾದ್ರೆ ಇನ್ನೊಂದು ID ಮಾಡ್ಕೊಳ್ಳಿ. ಬೇರೆ ಯೂಸರ್ ಪಾಸ್ವರ್ಡ್, ಯೂಸರ್ ID, ಆಮೇಲೆ ಇಮೇಲ್ ಬೇರೆದಿದ್ರೆ ಈ ಮೊಬೈಲ್ ನಂಬರ್ ಇಮೇಲ್ ಬಳಸಬಹುದು, ಹಾಗೇನಿಲ್ಲ. ಅಲ್ಲ, ಮೊಬೈಲ್ ಬೇರೆ ಇದೆ ಸರ್, ಇಮೇಲ್ ಬೇರೆ, ಎಲ್ಲ ಬೇರೆ ಇದೆ ಸರ್, ಮಾಡ್ಬೋದು. ಬಟ್ ಈ ಹೊಸದ್ ಏನಂತ ಈಗ ಹೊಸ ಗೈಡ್ಲೈನ್ಸ್ ಮಾತ್ರ ಅವ್ರು ಏನ್ ಹೇಳಿಲ್ಲ ಇದ್ರಲ್ಲಿ ನಮ್ಮ ಒಂದೇ ಮೊಬೈಲ್ ಅಲ್ಲಿ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಇನ್ನೊಂದು ಮೊಬೈಲ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಆ ಜಿಮೇಲ್ ಅದೇ ಮೊಬೈಲ್ ಅಲ್ಲಿ ಇರ್ಲಿ, IP ಟ್ರ್ಯಾಕ್ ಆಗುತ್ತೆ. ಈಗ ಅನುಪಮ್ ಸರ್ ಏನ್ ಹೇಳ್ತಾ ಇದ್ರಿ ಅಂದ್ರೆ ಹಿಂದಿಯಲ್ಲಿ ಅವ್ರು ಕ್ಲಿಯರಿಟಿ ಹೇಳಿದ್ದಾರೆ, ಅಂದ್ರೆ ನೀವು ದೊಡ್ಡ ಮಟ್ಟದಾಗ ಇನ್ಕಮ್ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಣ್ಣ ಮಟ್ಟದಿಂದ ನೀವು ಕಂಪೌಂಡಿಂಗ್ ಮಾಡ್ತಾ ಹೋಗಿ. ಕಂಪನಿ ಅನ್ನೋದು 1 ವರ್ಷದಿಂದ ಸ್ಟಾಪ್ ಮಾಡಿಲ್ಲ ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಕಂಟಿನ್ಯೂ ನಮಗೆ ಬೈ ಸೇಲ್ ಆಪ್ಷನ್ ಇಟ್ಟಿದ್ರು. ಬಟ್ NFT ಅನ್ನೋದು ಫ್ರೀ ಆಗಿ ಕೊಡ್ತಾ ಇದ್ರು. ಬಟ್ ಅದೇ ಈಗ ಅನುಪಮ್ ಸರ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಹೋಗ್ತಾ ಇದಾರೆ. ಕಂಪನಿ ಯಾವುದೇ ಕಾರಣಕ್ಕೂ ಯಾವ್ದು ಲಾಸ್ ಮಾಡಿಲ್ಲ. ಜಸ್ಟ್ ನೀವು $60 ಇಂದ ಡೈಲಿ $1 ತಗೊಂತ ಹೋಗ್ಬೋದು. ಮತ್ತೆ ನಿಮಗೆ 1.5% ಅಂತ 6 ಮಂತ್ ಕಂಟಿನ್ಯೂ ಕೊಡ್ತಾನೆ ಇರ್ತಾರೆ. ಇದು ಲೈಫ್ ಲಾಂಗ್. ನಿಮ್ದು ಅಸೆಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೊಡ್ತಾನೆ ಹೋಗ್ತಾರೆ. ಅದೇ ಸರ್ ಹೇಳಿ ಸರ್, ಹೇಳಿ ಸರ್. ಅದ ಈ ಯಾವ್ದೋ ಕಾಯಿನ್ ತಗೋಬೇಕಂದ್ರಲ್ಲಿ TNFT ಏನ್ ಸರ್? ಅದ TFT ಟೋಕನ್ ಸರ್. TFT ಟೋಕನ್ ಅದನ್ನ ನೀವು TFT ಟೋಕನ್ ಸರ್ ಈಗ .004 ಲಿಂದ ಸಿಗುತ್ತೆ ಸರ್. ನಿಮಗೆ ಒಂದು $50 ಆಗಿರೋದು $20 ನೀವು ಖರೀದಿ ಮಾಡ್ಕೊಂಡು ಇದರಲ್ಲಿ ಟೆಸ್ಟ್ ವಾಲೆಟ್ ಅಲ್ಲಿ ಅಥವಾ ಯಾವ್ದು ಎಕ್ಸ್ಚೇಂಜ್ ಇದೆ ಅಲ್ಲ ಸರ್, ಅದರಲ್ಲಿ ಆ ವಾಲೆಟ್ ಅಲ್ಲಿ ಸದ್ಯ ಕಾಯಿನ್ ಏನ್ ಬೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಅದೇನು ಹಳೆ ಫಂಡ್ ಇತ್ತಲ್ಲ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಬರ್ತಾ ಇರುತ್ತೆ. ಬಟ್ ನೀವು ಇಲ್ಲಿ ಬೈ ಸೇಲ್ ಮಾಡ್ತಾ ಹೋಗಿ. ನಿಮ್ಗೆ ಇನ್ಕಮ್ ಬಂದ್ಮೇಲೆ ಆ ದುಡ್ಡಲ್ಲಿ ಮಾಡಿ, ಕೈಯಿಂದ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡಿ. ಇಲ್ಲಿ ಬಂದಿರ್ತಲ್ಲ ಇನ್ಕಮ್ ಮಾಡ್ಕೊಳ್ಳಿ, ಫಸ್ಟ್ ಇನ್ಕಮ್ ಮಾಡ್ಕೊಳ್ಳಿ ಕಂಟಿನ್ಯೂ. ಆಮೇಲೆ ಕಾಯಿನ್ ಖರೀದಿ ಮಾಡ್ಕೊಳ್ಳಿ ಮಾಡೋದಾದ್ರೆ. ಮತ್ತೆ ಯಾರೇ ಇನ್ನೂ ಮಾಡ್ಕೊಂಡಿಲ್ಲ ಆದಷ್ಟು ಆಕ್ಟಿವ್ ಮಾಡ್ಕೊಳ್ಳಿ. ಹಳೆ ಪೇಮೆಂಟ್ ಅಂದ್ರೆ ಈಗ ನಿಮ್ದು $500 ಇರ್ಬೋದು, $1000 ಇರ್ಬೋದು, $2000 ಇರ್ಬೋದು, ಅಥವಾ $200 ಮೇಲೆ ಯಾರೇ ಇರ್ತಿದೆ $60 ಹಾಕಿ ನೀವು ಮತ್ತೆ ಒಂದು $50 ಹಾಕೊಂಡು ಸೇಲ್ ಮಾಡ್ತಾ ಹೋಗಿ. ಅಥವಾ $200 ಒಳಗಿದ್ರೆ ಅವ್ರಿಗೆ $1 ಡೈಲಿ ಬರಲ್ಲ. ಮತ್ತೆ ನಿಮ್ ಸೇಲ್ ಆಪ್ಷನ್ ಇದೆ.
ಓಕೆ, ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಕ್ವಶನ್ ಕ್ಲಿಯರ್ ಮಾಡ್ಬೋದು. ಅನುಪಮ್ ಸರ್ ಇದಾರೆ, ಸರ್ಜಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೌಟ್ ಕೇಳಿ. ಡೈಲಿ ಮೇಲೆ ಕಂಟಿನ್ಯೂ ಮೀಟಿಂಗ್ ಯಾವುದೇ ಕಾರಣಕ್ಕೂ ತಪ್ಸಲ್ಲ. ಹಿಂದೆ ಮಾತ್ರ ಕಂಟಿನ್ಯೂ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ 10 ಗಂಟೆವರೆಗೂ ಮೀಟಿಂಗ್ ನಡೀತಾ ಇದೆ. 4 ಗ್ರೂಪ್ ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಆಲ್ರೆಡಿ ಅಲ್ಲಿ ಫರ್ ಡೇ ಅವರು 5,000 6,000 ವಿಡ್ರಾಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಟೀಮ್, ಹಳೆ ಟೀಮ್ ಎಲ್ಲವೂ ಆಕ್ಟಿವೇಶನ್ ಮಾಡ್ತಾನೆ ಇದ್ದಾರೆ. ಫಲಸ್ಮೂರ್ತಿ ಸರ್ ಏನೋ ಮಾತಾಡ್ತಾ ಇದ್ರಿ, ಶಿವರಾಜ್ ಸರ್ ಆಗಲಿ ಅಥವಾ ಮಾತಾಡಿ ಸರ್. ಸರ್ ಹಲೋ ಸರ್. ಹಲೋ ಸರ್. ಹೇಳಿ 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 ಸರ್, ಹೇಳಿ ಸರ್. ಅದು KYC ಆಮೇಲೆ ಅಥೆಂಟಿಕ್ ಆಪ್ ಅದೊಂದ್ ಸ್ವಲ್ಪ ಹೇಳ್ಕೊಡ್ಬೇಕಿತ್ತು ನಮ್ಗೆ. ಅದ್ ನಾಳೆ ಎಲ್ಲವನ್ನು ವಿಡಿಯೋ ಕಾಲ್ ಮಾಡಿ ನಾನು ವಿಡಿಯೋ ಮಾಡಿ ಗ್ರೂಪ್ ಅಲ್ಲಿ ಮಾಡೋಣ ಸರ್. ಗ್ರೂಪ್ ಅಲ್ಲಿ ಅದನ್ನ ಚರ್ಚೆ ಮಾಡಿ. ಇವತ್ತು ಜಸ್ಟ್ ಒಂದು ಪ್ಲಾನಿಂಗ್ ಮಾತ್ರ ಇತ್ತು. ನಾಳೆ KYC ಮಾಡೋದು, ಫಿನಾನ್ಸ್ ಇಂದ ಆಕ್ಟಿವೇಶನ್ ಮಾಡೋದು, ಫಿನಾನ್ಸ್ ಅಲ್ಲಿ ಆಕ್ಟಿವೇಶನ್ ಮಾಡೋದು ಹೆಂಗೆ, ಮತ್ತೆ ಬೈ ಸೇಲ್ ಮಾಡೋದು ಹೆಂಗೆ, ಮತ್ತೆ ಗೂಗಲ್ ಅಥೆಂಟಿಕೇಶನ್, ಅವನ್ನೆಲ್ಲವನ್ನು ನಾಳೆ ವಿಡಿಯೋ ಇದರಲ್ಲಿ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತಾ ಬರ್ತೇನೆ. ಅಲ್ಲ, ಸ್ಕ್ರೀನ್ ಶೇರ್ ಮಾಡೋಕಿನ ವಿಡಿಯೋ ಮಾಡೇ ಬಿಟ್ಬಿಡ್ರಿ ಸರ್ ಗ್ರೂಪಿಗೆ. ಅಂದ್ರೆ ವಿಡಿಯೋ ಮಾಡಿಬಿಡ್ತೇನೆ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿಬಿಡ್ತೇನೆ. ಯೂಟ್ಯೂಬ್ ನೋಡ್ತಾ ಇರಿ, ಯೂಟ್ಯೂಬ್ ಅಲ್ಲೇ ವಿಡಿಯೋ ಮಾಡಿಬಿಡ್ತೇನೆ. ಅದು ಅಥೆಂಟಿಕ್ ಆಪ್ ಅದು ಆಮೇಲೆ KYC ಅದು ಯಾವ್ದು ಸ್ವಲ್ಪ ಎಲ್ಲ ಬಿಟ್ಬಿಡ್ರಿ, ಅಂದ್ರೆ ಈಸಿ ಆಗ್ಬಿಡುತ್ತೆ. ಬಿಲ್ಡಪ್ ಆಗ್ತೈತಲ್ಲ, ನಾವು ಇನ್ ಕೇಸ್ ಯಾರಿಗಾರ ಮಾಡ್ತಿದ್ರೆ ಅದನ್ನು ಸೇರಿಸಿ ಬಿಟ್ಕೊಂತ ಹೋಗ್ಬಿಡ್ತೀವಿ. ನಾಳೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಸರ್. ಇವತ್ತು ಮೀಟಿಂಗ್ ನಡೆದವೆಲ್ಲ ಅದರಲ್ಲಿ ಎಲ್ಲವೂ ಇರ್ತದೆ ತಗೋರಿ. ನಾಳೆಯಿಂದ ಮಾಡಿ ನಮ್ಗೆ ಬಿಟ್ಬಿಡ್ರಿ ನಮ್ಮ ವಾಟ್ಸ್ಆಪ್. ನಾಳೆ 7 ಗಂಟೆಗೆ ID ಇದು ಮಾಡೋದು, KYC ಮಾಡೋದು, ಗೂಗಲ್ ಅಥೆಂಟಿಕೇಶನ್ ಮಾಡೋದು, KYC ಮಾಡೋದು ನಾಳೆ 7 ಗಂಟೆಗೆ ಇಡುವ. 7 ಗಂಟೆ ಅಥೆಂಟಿಕ್ ಆಪ್ ಇನ್ನೊಂದ್ ಏನೈತೆ ಅದ್ರಾಗ ಅದೊಂದು ಎಲ್ಲ ಸೇರಿ ಮಾಡಿ ಇಟ್ಬಿಡ್ರಿ. ಓಕೆ ಸರ್, ನಾಳೆ 7 ಗಂಟೆಗೆ ವಿಡಿಯೋ ಮಾಡಿ ಹಾಕ್ತೇನೆ. ನಾಳೆಯಿಂದ ಕಂಟಿನ್ಯೂ 7 ಗಂಟೆ ಮೀಟಿಂಗ್ ಇರುತ್ತೆ. 7 ಗಂಟೆಯಿಂದ ಸರ್ಜಿ ಅನುಪಮ್ ಸರ್ ಇರ್ತಾರೆ. ನಿಮ್ಗೆ ಏನೋ ಕ್ವಶನ್ ಕ್ಲಿಯರ್ ಆಗುತ್ತೆ. ಮತ್ತೆ ಇಲ್ಲಿ ಯಾರು ಪರ್ಸನಲ್ ಆಗಿ ಯಾವ, ಯಾಕಂದ್ರೆ ಅಲ್ಲ ಸರ್, ಮೀಟಿಂಗ್ ಜಾಯ್ನ್ ಆಗ್ತೇವೆ, ನೋ ಪ್ರಾಬ್ಲಮ್. ಬಟ್ ಈಗ ಒಬ್ರಿಗೆ ಏನಾಕೈತಿ, ಅದ್ರ ನಾವು ಲಿಂಕ್ ಕಳ್ಸೋದ್ರ ಜೊತೆಗೆ ಆ ವಿಡಿಯೋನು ಕಳಿಸ್ಬಿಟ್ಟು ಅಂದ್ರೆ ಈಸಿ ಆಕೈತಿ ಸ್ವಲ್ಪ. ಹೌದೌದು, ವಿಡಿಯೋ ಮಾಡ್ತೇನೆ, ಈಗಲೇ ವಿಡಿಯೋ ಮಾಡ್ತೇನೆ. ಸರಿ ಸರ್, ಸರಿ ಸರ್. ಓಕೆ 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 ಸರ್, ಓಕೆ ಓಕೆ. ಮತ್ತೆ ಏನಾದ್ರು ಕ್ವಶನ್ ಇದ್ರೆ, ಯಾರ್ಯಾರು ಇನ್ನು $60 ಹಾಕಿದ್ರೆ ಡೈಲಿ $1 ಬರ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಯಾರ್ಯಾರು ಮಾಡಿಲ್ಲ ಆದಷ್ಟು ಮಾಡ್ಕೊಳ್ಳಿ. ಮತ್ತೆ ಯಾರಾದ್ರು ಮಾತಾಡಿ ಕ್ವಶನ್ ಇದ್ರೆ ಕ್ಲಿಯರ್ ಮಾಡ್ಬೋದು. ಶಂಕರ್ ಸರ್. ಹೇಳಿ ಸರ್. ನಮಸ್ಕಾರ. ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಾನು ಕೇಳೋದು ಒಂದೇ ಕ್ವಶನ್ ಇಲ್ಲಿ. ಹೇಳಿ ಸರ್. ಹೇಳಿ ಸರ್. ಆಕ್ಟಿವೇಟ್ ಮಾಡ್ಕೋತೀವಿ, ಎಲ್ಲಾ ಮಾಡ್ತೀವಿ ಸರ್. ಹೇಳಿ ಸರ್. ನಾವು ರೀಚಾರ್ಜ್ ಮಾಡ್ಕೋತೀವಿ, ಆಕ್ಟಿವೇಟ್ ಮಾಡ್ಕೋತೀವಿ. ಇವ್ರು ಲಾಸ್ಟ್ ಅಲ್ಲಿ ಕೊಡ್ತೀವಿ 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 ಅಂದ್ಬಿಟ್ಟು 6 ತಿಂಗಳು ಆದ್ಮೇಲೆ ಲಾಕ್ ಮಾಡಿ ಮತ್ತೆ ಇಟ್ಕೊಂಡ್ರೆ ಏನ್ ಮಾಡೋದು? ಅದಕ್ಕೆ ಸರ್, ಅದಕ್ಕೆ ನಾವು ಹೇಳಿದ್ದೇವೆ ಸರ್. ಈಗ ನಾವು 2024 ನಾವು ಬಂದಿದ್ದೀವಿ. 2020 ಸ್ಟಾರ್ಟ್ ಆಗಿದೆ. ಸೊ ಯಾವಾಗ್ಲೂ ಒಂದು ಕೂಡ ಇನ್ಕಮ್ ಸ್ಟಾಪ್ ಮಾಡಿಲ್ಲ ಅವರು. ವಿಡ್ರಾಲ್ ಯಾಕೆ ಸ್ಟಾಪ್ ಮಾಡಿದ್ರು 9 ತಿಂಗಳು ಅಂದ್ರೆ ಪಾರ್ಟ್ ಆಫ್ ನಮ್ದು ಕಸ್ಟಮರ್ದೇ, ಅದು ಕಂಪ್ನಿ ಪಾರ್ಟ್ ಇಲ್ಲ ಸರ್. ಅದು ಕಸ್ಟಮರ್ ಅವ್ರು ಏನ್ ಮಾಡಿದ್ರು, ಟೇಪ್ ಟಿ ಟೋಕನ್ ಲಾಂಚ್ ಮಾಡಿ, ಆ ಟೇಪ್ ಟಿ ಟೋಕನ್ ನೀವು ಅದನ್ನ ಹೋಲ್ಡ್ ಮಾಡ್ಕೊಳ್ಳಿ, ಅದನ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಎಲ್ಲರೂ ಸ್ವಾಪ್ ಮಾಡ್ಕೊಂಡು ವಿಡ್ರಾಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅಂತೇಳಿ ಅವ್ರು ಸ್ಟಾಪ್ ಮಾಡಿ ಮತ್ತೆ ಏನ್ ಮಾಡಿದ್ರು, ಕಂಪ್ನಿ ಅಪ್ಡೇಟ್ ಗೆ ತಗೊಂಡೋದ್ರು ಸರ್. ಅವರು ಯಾಕೆ ಅಪ್ಡೇಟ್ ತಗೊಂಡೋದ್ರೆ ಅಂದ್ರೆ ಇದೇ ಇಕೋ ಸಿಸ್ಟಮ್ ತರೋ ಸಂಬಂಧನೇ ಅವರು ಅಪ್ಡೇಟ್ ತಗೊಂಡೋದ್ರು. ಮತ್ತೆ ಇನ್ಕಮ್ ಕೊಡ್ತಾ ಇದ್ರು ಅವರು. ಯಾಕಂದ್ರೆ ಎಲ್ಲ ತಪ್ಪು, ಕಂಪ್ನಿದ್ ಏನಿಲ್ಲ, ನಾವೇ ಅದನ್ನ ಅವಸರ ಮಾಡಿ ಎಲ್ಲರೂ ಅದನ್ನ ಟೇಪ್ ಟೋಕನ್ ಅನ್ನ ಸ್ವಾಪ್ ಮಾಡಿಬಿಟ್ಟು ವಿಡ್ರಾಲ್ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿವಿ. ನಾನು ಇಷ್ಟೆಲ್ಲ ಲಾಂಚ್ ಮಾಡಿ ನಿಮಗೆ ಫ್ರೀ ಆಗಿ ಕೊಟ್ಟಿದ್ದೀನಿ. ನಿಮಗೆ ಟೋಕನ್ ನಿಮಗೆ 8,000 ಟೇಪ್ ಟೋಕನ್ ಕೊಟ್ಟು ಸರ್ ನಮಗೆ ಅವರು. ಸರ್ 3,000 ಡೈರೆಕ್ಟ್ ಎದು ಕೊಟ್ಟರು, ಟ್ರಸ್ಟ್ ವಾಲಿಟಿ ಕೊಟ್ಟರು ಸರ್. ಟ್ರಸ್ಟ್ ವಾಲಿಟಿ 3,000 ಕೊಟ್ಟರೆ ಅಂದ್ರೆ ಗ್ಯಾಸ್ ಫೀಸ್ ಎಷ್ಟು ಹೋಗುತ್ತೆ ನೀವೇ ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡಿ ಅವರು 3,000 ಎಲ್ಲರಿಗೂ ಕೊಟ್ಟರು. ಅವರು ಎಷ್ಟು, ಒಂದು 6 ಮಿಲಿಯನ್ ಪೀಪಲ್ಗೆ, 60 ಲಕ್ಷ ಜನರಿಗೆ ಫ್ರೀ ಆಗಿ ಕೊಟ್ಟರು ಅವರು. 3,000 ಡೈರೆಕ್ಟ್ ಟ್ರಸ್ಟ್ ವಾಲಿಟಿ ಕೊಟ್ಟರು. ಕೆಲವರು ತಗೊಂಡೇ ಇಲ್ಲ, ಕೆಲವರು ನೆಗೆಟಿವ್ ಮಾಡಿ ಬಿಟ್ಬಿಟ್ಟು ಇದೇನ್ ಬಿಟ್ಟು ಟೋಕನ್ ಅಂತ ಹೇಳಿ. ಕೆಲವರು ಅದೇ ತರ ಬಿಟ್ಕೊಂಡು ಹೆಂಗ್ ಲಾಸ್ ಮಾಡ್ಕೊಂಡಿದ್ದೇವೆ, ಅದೇ ತರ ಕೆಲವ್ರಿಗೆ ಟೇಪ್ ಟೋಕನ್ ಇನ್ನೂ ಕೂಡ ಅದ್ರ ಮೇಲೆ ವಿಶ್ವಾಸ ಇಲ್ಲ ಸರ್. ಒಂದ್ ಸ್ವಲ್ಪ ಯೋಚನೆ ಮಾಡಿ, ಸರ್. ಕಂಪ್ನಿ ಬಗ್ಗೆ ಆಳ ಯೋಚನೆ ಮಾಡಿ. ಇಷ್ಟೊಂದು 60 ಲಕ್ಷ ಕಸ್ಟಮರ್ ಇರೋ ಒಂದು ಕಂಪ್ನಿನ ಅದು ಹೇಗೆ ಶಟ್ ಡೌನ್ ಮಾಡ್ಕೊಳ್ತಾನೆ ಅವನು? ಯಾಕೆ ಕಂಪ್ನಿ ಮುಚ್ಕೊಳ್ತಾರೆ ಹೇಳಿ ಅವರು? ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಸರ್ ಅವ್ರಿಗೆ. ಅವರು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಅವ್ರು ದುಡ್ಡು ಬೇಕಾಗಿಲ್ಲ ಅವ್ರಿಗೆ, ಇನ್ವೆಸ್ಟರ್ ಬೇಕಾಗಿಲ್ಲ ಅವ್ರಿಗೆ. ಹಂಗೆ ದುಡ್ಡು ಇನ್ವೆಸ್ಟರ್ ದೊಡ್ಡ ಕಂಪ್ನಿ 25 ಕಂಪ್ನಿಗಳು ಟೈಪ್ ಆಗಿದೆ ಸರ್. ಇದ್ರಲ್ಲಿ ದೊಡ್ಡ ಇನ್ವೆಸ್ಟರ್ ಇದಾರೆ, ದೊಡ್ಡ ಕಂಪ್ನಿಗಳು. ಬ್ಲಾಕ್ ರ್ಯಾಕ್ ಅವ್ರಿಗೆ ತಲೆ ಕೆಟ್ಟಿಲ್ಲ ಸರ್. ಬ್ಲಾಕ್ ರ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಅವ್ರು ನೋಡಿ, ಅವ್ರು ವರ್ಲ್ಡ್ ವೈಡ್ ಅಲ್ಲಿ ಹೇಗಿದೆ ಅವ್ರದ್ದು, ದೊಡ್ಡ ಅಸೆಟ್ ಇದೆ ಅವ್ರದ್ದು, ಫಂಡ್ ಇದೆ ಅವ್ರ ಹತ್ರ. ಜಾಸ್ತಿ ಬಿಟ್ಕಾಯಿನ್ ಇರುತ್ತೆ ಬ್ಲಾಕ್ ರ್ಯಾಕ್ ಹತ್ರ. ಮೀಡಿಯಾ ಗಿಡಿಯಾಗೆಲ್ಲ ಸಪ್ಲೈ ಮಾಡೋದು ಅವರೇ. ದೊಡ್ಡ ನಮ್ಮ ಗೌರ್ಮೆಂಟ್ ಕೂಡ ಅವರೇ ಸಪ್ಲೈ ಮಾಡ್ತಾರೆ ಫಂಡ್ ಅವರು, ಬ್ಲಾಕ್ ರ್ಯಾಕ್ ನವರು. ಅಂತವ್ರು ಕೈ ಜೋಡಿಸಿದಾರೆ ಅಂದ್ರೆ ಸರ್. ಅವ್ರು ಯಾವ್ದಾರು ಕಂಪ್ನಿ ಮುಚ್ಕೊಳ್ಳುವಂತ ಕಂಪ್ನಿ ಜೊತೆ ಯಾವತ್ತಿಗೆ ಟೈಪ್ ಆಗಲ್ಲ ಅವರು, ಬ್ಲಾಕ್ ರ್ಯಾಕ್ನವರು. ಸೊ ಬಹಳಷ್ಟು ಜನ ಇಲ್ಲಿ ನಮ್ಮ ಜಿಯೋದ ಕೂಡ ಟೈಪ್ ಮಾಡ್ಕೊಂಡ್ರು. ಅವ್ರು ಮೊನ್ನೆ ಮೀಟಿಂಗ್ ಆಯ್ತು ಜಿಯೋ ಕಂಪ್ನಿಯಲ್ಲಿ. ಸೊ ಇದೇ ತರ ಸರ್, ಯಾವತ್ತೇ ಕಂಪ್ನಿ ಬಗ್ಗೆ ಸ್ವಲ್ಪ ಆಳವಾಗಿ ರಿಸರ್ಚ್ ಮಾಡಿ.
ಸೊ ಎಲ್ಲಾ ಕಂಪ್ನಿ ತರ ಕಂಪೇರ್ ಇದು ಮಾಡ್ಲಿಕ್ಕೆ ಹೋಗ್ಬೇಡಿದಾರ. ಸ್ವಲ್ಪ ಇದ್ರ ಬಗ್ಗೆ ಟ್ರೆಜರಿ NFT ಏನು, ಇದು ಬ್ಯಾಕ್ಗ್ರೌಂಡ್ ಏನು, ಮುಂದೆ ಫ್ಯೂಚರ್ ಏನಿದೆ, ಸೊ ಇದ್ರಲ್ಲಿ ಯಾವ ಇದ್ರಲ್ಲಿ ವರ್ಕ್ ಮಾಡ್ತೀವಿ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಇದ್ರ ಬಗ್ಗೆ ನೀವು ಹೇಳಿ ಸರ್. ಸರ್ ಆಲ್ರೆಡಿ ಇದೆ ಸರ್, 4 lakh ಟೋಕನ್ಸ್ ಇದೆ ನನ್ ಕಡೆ. ಇರ್ಲಿ ಪರವಾಗಿಲ್ಲ ಸರ್, ಮತ್ತೆ ಫ್ಯೂಚರ್ ಎಲ್ಲ ಹೆಲ್ಪ್ ಆಗುತ್ತಲ್ಲ ಸರ್. ಇವತ್ತೆಲ್ಲ ನಾಳೆ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಲಾಂಚ್ ಮಾಡಿಬಿಟ್ರೆ ನಿಮಗೆ ಈ ಸದ್ $1 ಗೋಲ್ ಸರ್, ಇನ್ನೊಂದು 2 ವರ್ಷ ಬಿಟ್ಟು $1 ಹೋದ್ರೆ ನಿಮ್ ಟೇಪ್ ಟೋಕನ್ ಬೆಲೆ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ಸರ್. ಬಿಟ್ಕಾಯಿನ್ ಕಾಯ್ಬೇಕಂದ್ರೆ ಎಷ್ಟು ವರ್ಷ ಕಾಯ್ದೇವ್ ಹೇಳಿ ಸರ್ ನಾವು? 2009 ಬಿಟ್ಕಾಯಿನ್ ಲಾಂಚ್ ಆಯ್ತು, ಸುಮಾರು ಒಂದು 10-15 ವರ್ಷ ಆದ್ಮೇಲೆ ಈಗ $1 ಲಕ್ಷ ಬಂದಿದೆ. ಈಗ ಇಥೆರಿಯಂ ಕೂಡ ಅದೇ ತರ ಇತ್ತು, ಅದೇ ತರ ಸೋಲಾನಾ ಕಾಯಿನ್ ಅದೇ ತರ ಇತ್ತು, ಡಚ್ ಕಾಯಿನ್ ಅದೇ ತರ ಇತ್ತು. ಯಾವಾಗ್ಲೂ ಫ್ಯೂಚರ್ ಇದೆ ಸರ್. 5 ವರ್ಷ ಕಾಯ್ಬೇಕು ನಾವು. ಎಷ್ಟು ಕಾಯ್ತಿರೋ, ಎಷ್ಟು ತಾಳ್ಮೆ ತಗೋತಿರೋ ಅದಕ್ಕೊಂದು ಬೆಲೆ ಬರುತ್ತೆ ಅದಕ್ಕೆ ಸರ್. ಒಂದು $10,000 ಸ್ಟೇಟ್ ಬ್ಯಾಂಕ್ ಅಲ್ಲಿ ಅದರಲ್ಲಿ FD ಮಾಡಕ್ ಹೋದ್ರೆ ನಿಮ್ಗೆ 10 ವರ್ಷ ಬೇಕು, 10,000 20,000 ಆಗ್ಬೇಕಂದ್ರೆ. ಸೊ ಅವ್ರು ಮಾಡೋದೇನು ಒಂದೇ ಒಂದು ತಾಸಲ್ಲಿ ಡಬಲ್ ಮಾಡ್ಕೋತಾರೆ. ನಿಮ್ಗೆ ಗೊತ್ತಾ ಸರ್ ಅದು? ನಿಮಗ್ ಗೊತ್ತು, ನಮಗ್ ಗೊತ್ತು ಶೇರ್ ಮಾರ್ಕೆಟ್ ಅಂದ್ರೆ. ಸೊ ಅದನ್ನ ಯಾವತ್ತಿಗೂ 5 ವರ್ಷ ಕಾಯಿರಿ ಸರ್. ಯಾವುದೇ ಒಂದು ಕ್ರಿಪ್ಟೋ ಮಾರ್ಕೆಟ್ ಬಂದ್ರೆ, ಯಾವುದೇ ಕಾಯಿನ್ ಲಾಂಚ್ ಆಗಬೇಕು, ಅದು ಹಿಂದ್ಗಡೆ ಕಮ್ಯುನಿಟಿ ನೋಡಿ. ಕರೆಕ್ಟ್ ಕಮ್ಯುನಿಟಿ ಎಲ್ಲಿ ಕಮ್ಯುನಿಟಿ ಜಾಸ್ತಿ ಇರುತ್ತೋ ಅದು 100% ಸಕ್ಸಸ್ ಆಗುತ್ತೆ. ಎಲ್ಲಿ ಕಮ್ಯುನಿಟಿ ಇಲ್ವೋ ಸುಮ್ಮನೆ ಸಾಕಷ್ಟು ಕಾಯಿನ್ ಇದೆ, ಲಕ್ಷಾಂಗಟ್ಟಲೆ ಕಾಯಿನ್ ಬರುತ್ತೆ. ಕಂಪನಿ ಅವರು ನೋಡಿ, ಅವ್ರು ಆಲ್ರೆಡಿ ಮಾಡ್ಬೇಕಂದಿದ್ರೆ ಕೊಡ್ಬೇಕು. ಹಳೆ ಸೆಟ್ ಯಾವ್ದು ಕೊಡ್ತಿರ್ಲಿಲ್ಲ. ಇವತ್ತು ನೋಡಿ ಕಂಟಿನ್ಯೂ $200 ಇದ್ದವರಿಗೆ ಲಾಸ್ ಆಗ್ಬಾರ್ದಂತ ಅವರೇ ಆಕ್ಟಿವ್ ಮಾಡ್ತಾ ಇದ್ದಾರೆ. $60 ಹಾಕಿದ್ರೆ ನೀವು ಸೇಲ್ ಮಾಡಕ್ ಆಪ್ಷನ್ ಕೊಟ್ಟಿದ್ದಾರೆ. ಜಸ್ಟ್ ನೀವು $200 ಮೇಲೆ ಇದ್ಮೇಲೆ ಅದಕ್ಕೆ ಡೈಲಿ $1 ಕೊಡ್ತಾ ಇರ್ತಾರೆ, ಮತ್ತೆ 5 ಪಾಯಿಂಟ್ ಇಂಟ್ರೆಸ್ಟ್ ಎಸ್ತಾ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹಳೆ ಪೇಮೆಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಇಂಟ್ರೆಸ್ಟ್ ಸೇಲ್ ಕೊಡ್ತಾ ಇದಾರಲ್ವಾ. ನೀವು $200 ಒಳಗಿದ್ರೆ ನಿಮ್ಗೆ 60 ಹಾಕಿ ಸೇಲ್ ಆಪ್ಷನ್ ಕೊಡ್ತಾರೆ, ಮತ್ತೆ ನಿಮ್ಗೆ ಅದಕ್ಕೆ 5 ಪಾಯಿಂಟ್ ಇಂಟ್ರೆಸ್ಟ್ ಬರ್ತಾ ಇದೆ. ಇಲ್ಲಿ ನಿಮ್ಗೆ ಏನು 6 ಮಂತ್ ಇಂದ ನಿಮ್ಗೆ ಅಥವಾ 9 ಮಂತ್ ಇಂದ ಏನಿತ್ತು ಅದು ಡಬಲ್ ಆಗ್ತಾ ಇದೆ ಅಮೌಂಟ್ ಇಲ್ಲಿ. ಆಲ್ರೆಡಿ ನಾನು ಮೊನ್ನೆ ಮತ್ತೆ $50 ವಿಡ್ರಾ ಮಾಡಿದ್ದೇನೆ. ಜಸ್ಟ್ $100 ಮತ್ತೆ ವಿಡ್ರಾ ಮಾಡಿ ಈಗ $200 ಇದೆ. ಜಸ್ಟ್ 20 days ಒಳಗೆ ನಿಮ್ಗೆ ಡಬಲ್ ಆಗುತ್ತೆ. ನೆಕ್ಸ್ಟ್ ಯಾರಾದ್ರೆ ಹ್ಯಾಂಡ್ರೇಜ್ ಮಾಡ್ಬೋದು, ಅಥವಾ ಹ್ಯಾಂಡ್ರೇಜ್ ಮಾಡಿ ಎಲ್ಲರಿಗೂ ಆಪ್ಷನ್ ಕೊಟ್ಟಿದೆ, ಮಾತಾಡ್ಬೋದು. ಇಲ್ಲ ಅಂದ್ರೆ ವೈಂಡ್ ಅಪ್ ಮಾಡುವ. ಚಂದ್ರಗೌಡ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಎಷ್ಟಿದೆ ಸರ್ ನಿಮ್ದು ಹಳೆ ಅಸೆಟ್? ಸರ್ ನಂದು ಓಪನ್ ಆಗ್ತಾವ ಸರ್ ಅದು. ಹೌದಾ? ನಂಗೆ ಆಮೇಲೆ ಒಂದು ಕಾಲ್ ಮಾಡಿ, ನಾನು ಚೆಕ್ ಮಾಡ್ತೇನೆ ಅದನ್ನ. ಹ್ಞೂ ಸರ್, ನಾವು ಮಾರ್ಚ್ ತಿಂಗಳು ಹಾಕಿದ್ವಿ ಸರ್ ನಾವು ಹೊಸ 2025 ಓಕೆ ಅದನ್ನ ಚೆಕ್ ಮಾಡೋಣ ಸರ್. ಇವತ್ತು ನನ್ಗೆ ಕಾಲ್ ಮಾಡಿ ಯಾರೇ ಹಳೆ ಪೇಮೆಂಟ್ ಇದೆ. ಈಗ ಮಾಲ್ತೇ ಸರ್ದಾಗಿದೆ, ರವಿ ಸರ್ದಾಗಿದೆ, ಮತ್ತೆ ಪಾಲಕ್ಷ ಮೂರ್ತಿ ಸರ್ದಾಗಿದೆ ಆಕ್ಟಿವ್, ಗೋವಿಂದ್ ಸರ್ದು ಆಗಿದೆ. ಯಾರ್ಯಾರು ಆಗಿಲ್ಲ ಆದಷ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಅದನ್ನ ವಿಡಿಯೋ ಕಾಲ್ ಮಾಡಿ ನಿಮ್ಗೆಲ್ಲ ಒಂದು ಮಾಡಿಸ್ತೇನೆ. ಮತ್ತೆ ಡೈಲಿ ಇವೆಂಟ್ಗೆ ಅಟೆಂಡ್ ಆಗಿ ಎಲ್ಲರೂ ನಿಮ್ ಟೀಮ್ ಅಟೆಂಡ್ ಆಗಿಸಿ. ಆಲ್ರೆಡಿ ದೊಡ್ಡ ಮಟ್ಟದ ರೆವಲ್ಯೂಷನ್ ನಡೀತಾ ಇದೆ. ಇವ್ರದೇ ಒಂದು ಸ್ವಂತ ಬ್ಲಾಕ್ ಚೈನ್ ಬರ್ತಾ ಇದೆ. ಇನ್ಮೇಲೆ ಆಟೋಮೆಟಿಕ್ಲಿ ನಾವು ವಿಡ್ರಾ ಕೊಡೋದೇ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಟೋ ವಿಡ್ರಾಲ್ ಆಪ್ಷನ್ ಬರುತ್ತೆ. ಇನ್ ಕಾಯಿ ಅವಶ್ಯಕತೆ ಇಲ್ಲ, ಜಸ್ಟ್ ಇನ್ನೊಂದು 2 month ಒಳಗೆ ಅಪ್ಗ್ರೇಡ್ ಮಾಡ್ತಾರೆ. ಮತ್ತೆ ನಾಳೆ 8 ಗಂಟೆ ಸಿಗುವ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಶುಭರಾತ್ರಿ. ಓಕೆ ಸರ್, ಮಾಡಿ ಆಮೇಲೆ ಕಾಲ್ ಮಾಡಿ. ಹ್ಞೂ ಸರ್. ಓಕೆ ಶಂಕರ್ ಸರ್, ಏನಿಲ್ಲ ಅಲ್ಲ ಮಾತಾಡೋದು, ನಾಳೆ 7 ಗಂಟೆ ಮತ್ತೆ ಮಾಡುವ. ಸರಿ ಸರ್. ಇನ್ನೊಂದು ಎಲ್ಲರೂ ರಿಕ್ವೆಸ್ಟ್ ಏನ್ ಮಾಡ್ಕೋತೀನಿ ಸ್ನೇಹಿತರಂದ್ರೆ, ದಯವಿಟ್ಟು ನಿಮ್ದು ಈಗ ನೋಡಿ ಅಸೆಟ್ ಇದೆ ಅಲ್ಲ, ನಿಮ್ದು ಅಸೆಟ್ ಯೂಸರ್ ID, ಪಾಸ್ವರ್ಡ್ ಮತ್ತು ಇಮೇಲ್ ದಯವಿಟ್ಟು ಯಾರಿಗೆ ಶೇರ್ ಮಾಡಬೇಡಿ, ಗ್ರೂಪಿಗೆ ಶೇರ್ ಮಾಡಬೇಡಿ. ಯಾರ ಹತ್ರನೂ ನೀವು ಫ್ರೆಂಡ್ ಸರ್ಕಲ್ ದಲ್ಲಿ ಆದ್ರೂ ಕೂಡ ಹಂಚ್ಕೋಬೇಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದೆ. ಸೊ ಒಂದ್ ಸತಿ ಹೋದ್ರೆ ನಿಮ್ಗೆ ಮತ್ತೆ ಸಿಗಲ್ಲ ಅದು. ದಯವಿಟ್ಟು ಈಗ ಯಾಕಂದ್ರೆ ಜಾಸ್ತಿ ಹ್ಯಾಕರ್ಸ್ ಗಳು ಬರ್ತಾ ಇದಾರೆ ನಮ್ಮ ಕಂಪ್ನಿ ಮೇಲೆ ಜಾಸ್ತಿ ಕಣ್ಣಿರೋದು. ಇತ್ತಿತ್ತಲಾಗಿ ಬಹಳ ಜನ ಆಗ್ತಿದ್ರು ಸ್ನೇಹಿತರೆ. ನಾವು ಇಂಟರ್ನ್ಯಾಷನಲ್ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದೇವಲ್ಲ, ಒಂದು 4 ಜನ ಈಗ ಇದೇ ತರ ಆಗಿದೆ. ಯಾರು ಕೂಡ ಶೇರ್ ಮಾಡಕ್ ಹೋಗ್ಬೇಡಿ, ನಮ್ಗೆ ಕೂಡ ಶೇರ್ ಮಾಡಬೇಡಿ, ನಿಮ್ ಲೀಡರ್ಸ್ ಕೂಡ ಶೇರ್ ಮಾಡಬೇಡಿ. ಏನಿರೋದು ಕೂಡ ನೀವು ಬಾಯಿಂದ ಹೇಳಿ ಅವ್ರಿಗೆ, ನಾನು ಅಸೆಟ್ ಇಷ್ಟಿದೆ ಅಂತ ಹೇಳಿ ಯಾರಿಗೆ ಕ್ರೀನ್ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಹ್ಯಾಕರ್ಸ್ ಬಹಳ ಕೂಡ ಈಗ ನಮ್ಗೆ ಬಹಳಷ್ಟು ಜನ ಕೂಡ ಈ ಕಂಪ್ಲೀಟ್ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದಲ್ಲ, ಬೇರೆ ಕಡೆಯಿಂದ ಬರ್ತಾ ಇದೆ. ಸರ್ $1 ವಿಡ್ರಾಲ್ ಮಾಡ್ಕೊಂಡು ಸಡನ್ಲಿ $1 ಮಾಯವಾಯ್ತು ಸರ್, ನಂದು ಇಮೇಲ್ OTP ಬರ್ತಾ ಇಲ್ಲ. ಸೊ ಈ ತರ ಕಂಪ್ಲೇಂಟ್ಸ್ ಗಳು ಬಹಳ ಬರ್ತಾರೆ ಸ್ನೇಹಿತರೆ. ಆದಷ್ಟು ನಿಮ್ ಅಸೆಟ್ ಅನ್ನ ಜೋಪಾನ ಮಾಡಿ ಇಟ್ಕೊಳ್ಳಿ. ಸೊ ಯಾರಿಗೆ ಕೂಡ ನಿಮ್ಗೆ ನಿಮ್ ಯೂಸರ್ ID, ಪಾಸ್ವರ್ಡ್ ಯಾರಿಗೆ ಹೇಳಿಕೊಬೇಡಿ ಸ್ನೇಹಿತರೆ. ಸೊ ಇದೇ ನನ್ನ ರಿಕ್ವೆಸ್ಟ್, ಮತ್ತೇನಿಲ್ಲ. ಓಕೆ ಸ್ನೇಹಿತರೆ, ಶಂಕರ್ ಸರ್ ಹೇಳಿದಂಗೆ ನೀವು ID ಪಾಸ್ವರ್ಡ್ ಸೇಫ್ ಅಲ್ಲಿ ಇಟ್ಕೊಳ್ಳಿ. ಆದಷ್ಟು ಯಾರೇ ಇನ್ನು ಗೂಗಲ್ ಅಂತ ಮಾಡಿ ಇಟ್ಕೊಳ್ಳಿ. ಸೇಫ್ ಅಂಡ್ ಸೆಕ್ಯೂರಿಗೆ ನಿಮ್ ಗೂಗಲ್ ಅಂತ. ಮತ್ತೆ ಅಲ್ಲಿ ನಿಮ್ಗೆ ಸೆಟ್ಟಿಂಗ್ ಆಪ್ಷನ್ ಅಲ್ಲಿ ಡಿಲೀಟ್ ಮತ್ತೆ ಲಾಗೌಟ್ ಅಂತ ಇದೆ. ಡಿಲೀಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ, ಆಟೋಮೆಟಿಕ್ಲಿ ನಿಮ್ ಪರ್ಮನೆಂಟ್ ID ಡಿಲೀಟ್ ಆಗುತ್ತೆ. ಅದನ್ನ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ ಗ್ರೂಪ್ ಅಲ್ಲಿ ಎಲ್ಲರಿಗೂ. ನಾಳೆ ಆದಷ್ಟು 7 ಗಂಟೆಗೆ ಎಲ್ಲರೂ ಜಾಯ್ನ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಶುಭರಾತ್ರಿ.